ಫ್ರೆಂಡ್ಸ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗರಾಯ ರಾಯಚೂರು ಕರ್ನಾಟಕ ಕೋಚಿಂಗ್ ಸೆಂಟರ್ ಅಡಿಯಲ್ಲಿ ನಡೆಯುತ್ತಿರುವಂತಹ RPF ಪ್ರಶ್ನೆ ಪತ್ರಿಕೆಗಳ ವಿವರಣೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಎಂಬುದರ ಮುಖಾಂತರವಾಗಿ ಸಮಸ್ತ ಭೂಖಂಡಕ್ಕೆ ಬೌದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳುವುದರ ಮುಖಾಂತರವಾಗಿ ಏನಪ್ಪಾ ಅಂದ್ರೆ ಇಂದಿನ ತರಗತಿಯನ್ನು ಆರಂಭಿಸೋಣ ಸ್ನೇಹಿತರೆ. ಇಂದಿನ ಪ್ರಶ್ನೆ ಪತ್ರಿಕೆಗಳ ಸರಣಿ ಏನಪ್ಪಾ ಅಂದ್ರೆ ಇದು 3ನೇ ಸರಣಿಯಾಗಿದೆ ಸ್ನೇಹಿತರೆ. ಸೊ ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ, ನೇರವಾಗಿ ಏನಪ್ಪಾ ಅಂದ್ರೆ ನಾವು ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಹೋಗೋಣ ಸ್ನೇಹಿತರೆ. ಎಸ್ ನೋಡಿ, ಮೊದಲ ಪ್ರಶ್ನೆಗೆ ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತ ಕ್ವಶನ್ ಆಗಿದೆ. ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತೇಳಿ ನೋಡ್ತೀವಿ. ಸೊ ಏನಪ್ಪಾ ಬೌದ್ಧ ಧರ್ಮದ ಸ್ಥಾಪಕರು ಯಾರಪ್ಪ ಅಂದ್ರೆ ಫಸ್ಟ್ ಆಪ್ಷನ್ಸ್ ಬ್ರಹ್ಮ, ಮಹಾವೀರ, ಗೌತಮ ಬುದ್ಧ, ದಲೈ ಲಾಮಾ ಅಂತೇಳಿ ಡೋರ್ ಮುಚ್ಚಿ ದಲೈ ಲಾಮಾ ಅಂತೇಳಿ ನೋಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಗೌತಮ ಬುದ್ಧ ಅಂತ. ಯಾವ ಬುದ್ಧ? ಗೌತಮ ಬುದ್ಧ. ಸೊ ಈ ಗೌತಮ ಬುದ್ಧ ಯಾರಪ್ಪ ಅಂತಂದ್ರ ಈ ಬೌದ್ಧ ಧರ್ಮದ ಸಂಸ್ಥಾಪಕ ಅಂತೇಳಿ ನಾವು ಏನ್ ಮಾಡ್ತೀವಿ ನೋಡ್ತೀವಿ. ಓಕೆನಾ? ಹಾಗಾದ್ರೆ ಮುಂಚೂರು ಗೊತ್ತಿರ್ಬೇಕು ಸ್ನೇಹಿತರೆ. ಸೊ ಇವ್ರೇನ ಬೌದ್ಧ ಧರ್ಮದ ಸ್ಥಾಪಕರಾದ್ರ ಸರ್ ಇವ್ರು ಯಾರಪ್ಪ ಅಂದ್ರ ಜೈನ ಧರ್ಮದ 24ನೇ ತೀರ್ಥಂಕ. ಜೈನ ಧರ್ಮದಲ್ಲಿ 24ನೇ ತೀರ್ಥಂಕ ಕಂಡು ಬರ್ತಾರ. ಅಂತ 24ನೇ ತೀರ್ಥಂಕ ಯಾರಪ್ಪ ಅಂದ್ರ ಮಹಾವೀರ ಅಂತ ಕರಿತೀವಿ. 24ನೇ ತೀರ್ಥಂಕ ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಫಸ್ಟ್ ಮಹಾವೀರ ಬಗ್ಗೆ ಒಂಚೂರು ನೋಡ್ಕೊಂಡ್ಬಿಡವ. ಮಹಾವೀರ ಯಾರಪ್ಪ ಅಂತಂದ್ರ ಜೈನ ಧರ್ಮ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಜೈನ ಧರ್ಮದ ನಿಜವಾದ ಸ್ಥಾಪಕ. ಹಾಗಾದ್ರೆ ಜೈನ ಧರ್ಮದ ಸ್ಥಾಪಕ ಯಾರಪ್ಪ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆನಾ? ಸೊ ಈ ಜೈನ ಧರ್ಮದಲ್ಲಿ ಏನ್ ಕಂಡು ಬರ್ತಾರಪ್ಪ 24 ಜನ ತೀರ್ಥಂಕರು ಕಂಡು ಬರ್ತಾರ. 24 ಜನ ಈ ತೀರ್ಥಂಕರಲ್ಲಿ ಏನಪ್ಪಾ ಅಂದ್ರ 24ನೇ ತೀರ್ಥಂಕರು ಯಾರು? ಮಹಾವೀರ. ಜೊತೆಗೆ ಏನಪ್ಪಾ ಅಂದ್ರ ಕೊನೆ ತೀರ್ಥಂಕರು ಅಂತ ಕೂಡ ನಾವು ಏನ್ ಮಾಡ್ತೀವಿ ನೋಡ್ತೀವಿ. ಓಕೆನಾ? ಹಾಗಾದ್ರೆ ಇನ್ನೊಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ಸೊ ಮಹಾವೀರದಲ್ಲ ಇವರ ಏನಪ್ಪಾ ಅಂದ್ರ ಚಿಹ್ನೆ ಯಾವುದು ಅಂತೇಳಿ ಕಮೆಂಟ್ ಮಾಡಿ. ಓಕೆನಾ? ಸೊ ಇಷ್ಟೇನಪ್ಪ ಸದ್ಯಕ್ಕೆ ಮಹಾವೀರ ಬಗ್ಗೆ ನಾವು ಸಾಕು ಸ್ನೇಹಿತರೆ. ಸೊ ಇನ್ನು ಸಂಬಂಧಪಟ್ಟಿರ್ತಕ್ಕಂಥ ಮಹಾವೀರನ ಬಗ್ಗೆ ಏನಪ್ಪಾ ಅಂದ್ರ ಜೈನ ಧರ್ಮದ ಅನೇಕ ಕ್ವಶನ್ಗಳಿವೆ. ಅಲ್ಲಿ ಏನಪ್ಪಾ ಸುದೀರ್ಘವಾಗಿ ಅಧ್ಯಯನ ಮಾಡೋಣ. ಸೊ ಇವತ್ತು ನಾವು ಯಾರ ಬಗ್ಗೆ ನೋಡೋಣಪ್ಪ ಅಂದ್ರೆ ಗೌತಮ ಬುದ್ಧ ಅಂತ ಬರ್ತಾನ. ಯಾವ ಬುದ್ಧ? ಗೌತಮ ಬುದ್ಧ ಅಂತ ಬರ್ತಾನ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಗೌತಮ ಬುದ್ಧ ಯಾವ ಬುದ್ಧ? ಗೌತಮ ಬುದ್ಧ ಅಂತ ನೋಡ್ತೇವೆ. ಎಸ್ ವೆರಿ ಇಂಪಾರ್ಟೆಂಟ್. ಗೌತಮ ಬುದ್ಧನ ಕಾಲ ಏನಪ್ಪಾ ಅಂತಂದ್ರ ಕ್ರಿಸ್ತಪೂರ್ವ 563ರಿಂದ ಕ್ರಿಸ್ತಪೂರ್ವ 563ರಿಂದ ಕ್ರಿಸ್ತಪೂರ್ವ 483 ಅಂತೇಳಿ ಇದು ಯಾರ ಕಾಲಪ್ಪ ಅಂದ್ರ ಬುದ್ಧನ ಕಾಲ ಅಂತೇಳಿ ನೋಡ್ತೀವಿ ಸ್ನೇಹಿತರೆ. ಎಸ್ ಹಾಗಾದ್ರೆ ಫಸ್ಟ್ ಪಾಯಿಂಟ್ ಗೊತ್ತಿರ್ಬೇಕಪ್ಪ ಏನ್ರಿ ಬುದ್ಧನ ಬಗ್ಗೆ ಏನೆಲ್ಲ ಕ್ವಶನ್ ಆಗಿದೆ. ಸೊ ಮೊದಲು ಏನಪ್ಪಾ ಅಂದ್ರೆ ಒಂದಿಷ್ಟು ಸ್ಟೋರಿ ಹೇಳ್ಕೊಂಡು ಬಿಡ್ತೀನಿ. ನಂತರದಲ್ಲಿ ಏನಪ್ಪಾ ಅಂದ್ರೆ ಯಾವ ರೀತಿ ಕ್ವಶನ್ ಬಂದವ ಅಂತೇಳಿ ನೋಡೋಣ ಸ್ನೇಹಿತರೆ. ಎಸ್ ವೆರಿ ಇಂಪಾರ್ಟೆಂಟ್. ಕ್ರಿಸ್ತಪೂರ್ವ 563 ಏನಪ್ಪಾ ಅಂದ್ರ ನೇಪಾಳ ಲುಂಬಿನಿವನದಲ್ಲಿ ಏನಪ್ಪಾ ಅಂದ್ರೆ ಜನಿಸ್ತಾನ. ನೇಪಾಳದ ಲುಂಬಿನಿವನದಲ್ಲಿ ಏನಪ್ಪ ಬುದ್ಧ ಏನ್ ಮಾಡ್ತಾನ್ರಿ ಜನಿಸ್ತಾನ. ಈ ಜನಿಸಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಇವನ ತಂದೆ ಮತ್ತು ತಾಯಿ ಯಾರು? ತಂದೆ ಶುದ್ಧೋಧನ ಅಂತ ಬರ್ತಾನ ಸ್ನೇಹಿತರೆ. ತಂದೆ ಶುದ್ಧೋಧನ. ತಾಯಿ ಯಾರಪ್ಪ ಅಂದ್ರ ಮಾಯಾದೇವಿ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ ಅಂತ ನೋಡ್ತೀವಿ. ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳ ಲುಂಬಿನ ಜನಿಸ್ತಾನ. ಹಾಗಾದ್ರೆ ಬುದ್ಧ ಜನಿಸಿರುವಂತ ಪಂಗಡ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಶಾಕ್ಯ ಪಂಗಡ. ಯಾವ ಪಂಗಡ? ಶಾಕ್ಯ ಪಂಗಡ. ಬುದ್ಧ ಹುಟ್ಟಿದ ಪಂಗಡ ಯಾವ್ದ್ರೆ ಶಾಕ್ಯ ಪಂಗಡ ಅಂತ ನೋಡ್ತೀವಿ. ಹಾಗಾದ್ರೆ ಬುದ್ಧನ ಮೂಲ ಹೆಸರೇನು? ಬುದ್ಧನ ಮೂಲ ಹೆಸರು ಏನಂತೇಳಿ ನೋಡ್ತೀವಿ. ಎಸ್ ವೆರಿ ಇಂಪಾರ್ಟೆಂಟ್. ಬುದ್ಧನ ಮೂಲ ಹೆಸರು ಏನಪ್ಪಾ ಅಂದ್ರೆ ಸಿದ್ಧಾರ್ಥ ಅಂತ. ಬುದ್ಧನ ಮೂಲ ಹೆಸರು ಅಂದ್ರೆ ಸಿದ್ಧಾರ್ಥ. ಇದು ಬುದ್ಧನ ಮೂಲ ಹೆಸರು. ಬುದ್ಧ ಹುಟ್ಟಿ 7 ದಿನಕ್ಕೆ ಏನಪ್ಪಾ ಅಂದ್ರ ಅವರ ತಾಯಿ ಮಾಯಾದೇವಿ ಮಾಯವಾಗ್ತಾಳೆ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಬುದ್ಧ ಹುಟ್ಟಿ 7 ದಿನಕ್ಕೆ ಏನಪ್ಪಾ ಅಂದ್ರ ಅವರ ಅವ್ವ ಏನಪ್ಪಾ ಅಂತಂದ್ರ ಮಾಯಾದೇವಿ ಮರಣ ಹೊಂದಿದಳು. ಎಷ್ಟು ದಿನಕ್ಕ? 7 ದಿನಕ್ಕೆ ಮರಣ ಹೊಂದಿದ್ರ. ಹಾಗಾದ್ರೆ ಮಾಯಾದೇವಿ ಮರಣ ಹೊಂದಿದ ನಂತರ ಈ ಬುದ್ಧನನ್ನು ಪಾಲನೆ ಮಾಡಿದವರು ಯಾರಪ್ಪ ಅಂತಾರ ಅವರ ಆಂಟಿ ಬರ್ತಾಳ, ಅವರ ಚಿಕ್ಕಮ್ಮ ಯಾರಪ್ಪ ಅಂದ್ರ ಪ್ರಜಾಪತಿ ಗೌತಮಿ ಅಂತ. ಯಾಪತಿ? ಪ್ರಜಾಪತಿ ಗೌತಮಿ ಬಿರ್ತಕ್ಕಂಥವರ ಚಿಕ್ಕಮ್ಮನ ಬಳಿ ಏನಪ್ಪಾ ಅಂದ್ರ ಬೆಳಿತಾನ. ಈ ಸಂದರ್ಭದಲ್ಲಿ ಆರಂಭದಲ್ಲಿ ಸಿದ್ಧಾರ್ಥನಿದ್ದ, ಈಗ ಗೌತಮನಾದ. ಗೌತಮನಾದ. ಸೊ ಈ ರೀತಿಗೆ ಬೆಳೀತಿರುವಂತಹ ಬುದ್ಧನ ಒಂದು ಜೀವನದಲ್ಲಿ ಏನಪ್ಪಾ ಅಂದ್ರ ಒಬ್ಬ ಋಷಿಮುನಿ ಬರ್ತಾನ. ಅಶಿತ ಎಂಬ ಋಷಿಮುನಿ ಬಂದು ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಬುದ್ಧನ ಮಗುವನ್ನು ಕಂಡು ಏನಪ್ಪಾ ಅಂದ್ರ
ಅಳಕ್ ಶುರು ಮಾಡ್ತಾನ. ಆ ಸಂದರ್ಭದಲ್ಲಿ ಬುದ್ಧನ ತಂದ ಶುದ್ಧೋಧನಿಗೆ ಏನಪ್ಪಾ ಅಂದ್ರ ಬಹಳ ಒಂದು ಚಿಂತೆಗೀಡಾಗ್ತಾನ. ಯಾಕಪ್ಪ ಅಂತಂದ್ರ ಶುದ್ಧೋಧನೊಬ್ಬ ಕ್ಷತ್ರಿಯ ರಾಜನಾಗಿದ್ದ. ತಾನು ರಾಜನಾಗಿದ್ದಲ್ಲ, ಅದೇ ತೆರನಾಗಿ ತನ್ನ ಮಗನನ್ನು ಕೂಡ ಏನಪ್ಪಾ ಅಂದ್ರೆ ರಾಜನನ್ನಾಗಿ ಮಾಡ್ಬೇಕಂತ ಉದ್ದೇಶ ಇಟ್ಟುಕೊಂಡಿದ್ದ. ಈ ಸಂದರ್ಭದಲ್ಲಿ ಅಶ್ವತ್ಥ ಋಷಿ ಕಂಡು ಅಳತ್ತಿರುವಂತ ಸಂದರ್ಭದಲ್ಲಿ ಹೇಳ್ತಾನೆ ಏನಪ್ಪಾ ಅಂತಂದ್ರ, ಈ ಹುಟ್ಟಿರ್ತಕ್ಕಂಥ ಈ ಬಾಲಕ ಮುಂದೊಂದೇನು ಬಹುದೊಡ್ಡ ಧರ್ಮದ ಸಂಸ್ಥಾಪಕನಾಗುತ್ತಾನೆ. ಇವನು ಧರ್ಮ ಸಂಸ್ಥಾಪನೆ ಮಾಡಿ ಇವನು ಬೋಧನೆ ಮಾಡೋಷ್ಟು ಏನಪ್ಪಾ ಅಂದ್ರ ನಾನು ಸತ್ತು ಹೋಗ್ತೀನಿ. ನನಗೇನಪ್ಪಾ ಅಂತಂದ್ರ ವಯಸ್ಸು ಏನಪ್ಪಾ ನನಗೆ ಆಗ್ತಾ ಇದೆ, ಈ ಕಾರಣಕ್ಕಾಗಿ ನನಗೆ ನೋವಾಗ್ತಾ ಇದೆ ಅಂತೇಳಿ ಮಾತನ್ನ ಹೇಳ್ತಾನ. ಅಜಿತ್ ಎಂಬ ಋಷಿಮುನಿ ಭವಿಷ್ಯ ನುಡಿತಾನ. ಅಶ್ಚಿತ ಎಂಬ ಋಷಿಮುನಿ ಭವಿಷ್ಯವನ್ನ ಕೇಳಿಸಿಕೊಂಡಿರ್ತಕ್ಕಂಥ ಶುದ್ಧೋಧನಿಗೆ ಏನಪ್ಪಾ ಅಂದ್ರ ಸಿಡಿಲು ಬಡದಂತಾಗುತ್ತದೆ. ಏಕಪ್ಪ ಅಂದ್ರೆ ತನ್ನ ಮಗನನ್ನು ಬಹುದೊಡ್ಡ ರಾಜನನ್ನಾಗಿ ಮಾಡ್ಬೇಕಂತ ಶುದ್ಧೋಧ ಕನಸು ಕಂಡಿದ್ದ. ಬಟ್ ಇವೇನ್ ಹೇಳಕತ್ತ, ನಿನ್ನ ಮಗ ಏನಪ್ಪಾ ಅಂತ ಮುಂದೊಂದ್ರೆ ಸನ್ಯಾಸಿ ಆಗ್ತಾನಪ್ಪ ಅಂತಂದ್ರ ಯಾವ ತಂದೆ ತಾಯಿಗಳು ಅದನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧೋಧನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಮಗನನ್ನು ಏನಾದ್ರೂ ಏನಪ್ಪಾ ಅಂದ್ರ ಈ ಒಂದು ದಂಪತಿ ಜೀವನಕ್ಕೆ ತರಬೇಕಂತೇಳಿ ಒಂದು ಹುಡುಗಿನ ತೆಗೆದುಕೊಂಡು ಬಂದು ಮದುವೆ ಮಾಡ್ತಾನ. ಅವಳೇ ಯಾರಪ್ಪ ಅಂದ್ರೆ ಯಶೋಧರ. ಯಾರೇ ಯಶೋಧರ ಅಂತ ಕರಿತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಶೋಧರ ಯಾರಪ್ಪ ಅಂತಂದ್ರ ಬುದ್ಧನ ಹೆಂಡತಿ. ಯಶೋಧ ಯಾರಪ್ಪ ಅಂದ್ರ ಮಹಾವೀರನ ಹೆಂಡತಿ. ಅರ್ಥಾತ ಮಹಾವೀರನ ಮುಂದೆ ರ ಬರ್ತಾ, ಹಾಗೆ ಅವನ ಹೆಂಡತಿ ಮುಂದ ರ ಬೇಡ, ಬುದ್ಧನ ಮುಂದೆ ರ ಇಲ್ಲ, ಹಾಗಾಗಿ ಏನಪ್ಪಾ ಅಂದ್ರೆ ಅವನ ಹೆಂಡತಿ ಯಾರಪ್ಪ ಅಂದ್ರ ಯಶೋಧರ ಅಂತ ಕರಿತೀವಿ. ಇವ್ರ ದಾಂಪತ್ಯ ಜೀವನಕ್ಕೆ ಏನಪ್ಪಾ ಅಂದ್ರ ಒಬ್ಬ ಮುದ್ದಾದ ಮಗು ಹುಟ್ಟುತ್ತಾ. ಅವನೇ ಯಾರಪ್ಪ ಅಂದ್ರ ರಾಹುಲ್. ಯಾರೇ ರಾಹುಲ್ ಅಂತ. ಯಾವುಲ್ಲ? ರಾಹುಲ್ಲ. ಬುದ್ಧನ ಮಗ ಯಾರಪ್ಪ ಅಂದ್ರೆ ರಾಹುಲ. ರಾಹುಲ್ ಅಂದ್ರೆ ಕಂಟಕ ಎಂದರ್ಥ, ರಾಹುಲ್ ಅಂದ್ರೆ ಶನಿ ಎಂದರ್ಥ. ಓಕೆನಾ? ಎಸ್. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ರೀತಿಯಾಗಿ ಏನಪ್ಪಾ ಅಂದ್ರೆ ತನ್ನ ಮಗನನ್ನ ಏನಪ್ಪಾ ಅಂದ್ರ ಒಂದು ದಾಂಪತ್ಯ ಜೀವನಕ್ಕೆ ತಂದ ಶುದ್ಧೋಧನ. ಇದಾದ ಮೇಲೆ ಏನಪ್ಪಾ ಅಂದ್ರ ತನ್ನ ಮಗನಿಗೆ ಒಟ್ಟೆ ಏನಪ್ಪಾ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿಯೊಂದು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲಕ್ಕೆ ಏನಪ್ಪಾ ಅಂದ್ರೆ ಒಂದೊಂದು ಕಾಲಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದೊಂದು ಅರಮನೆಯನ್ನು ಕಟ್ಟಿಕೊಡ್ತಾನೆ. ಯಾರೀರಿ? ಬುದ್ಧನಿಗೆ ಅರಮನೆಯನ್ನು ಕಟ್ಟಿಕೊಂಡಿರ್ತಾನ. ಈ ರೀತಿಯಾಗಿ ಸುಖದ ಸಂಪತ್ತಿನಲ್ಲಿ ಮಗನ ಬೆಳೆಸುತ್ತಿರುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಈ ಬುದ್ಧನಿಗೆ ಒಬ್ಬ ನೆಚ್ಚಿನ ಸೇವಕ ಬರ್ತಾನ. ಅವನೇ ಚೆನ್ನ ಅಂತ. ಬಹಳ ಸಲ ಕ್ವಶನ್ ಆಗೈತ್ರಿ. ಬುದ್ಧನ ನೆಚ್ಚಿನ ಸೇವಕ ಯಾರಪ್ಪ ಅಂದ್ರ ಚೆನ್ನ ಅಂತ ಕರಿತೀವಿ. ಬುದ್ಧ ನೆಚ್ಚಿನ ಕುದುರೆ ಕಂತಕ. ಬುದ್ಧ ನೆಚ್ಚಿನ ಕುದುರೆ ಯಾವ್ದಪ್ಪ ಅಂದ್ರ ಕಂತಕ. ಈ ಕಂತಕ ಕುದುರೆಯನ್ನು ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಒಂದಿನ ವಾಯುವಾರಕ್ಕಾಗಿ ಹೊರಗಡೆ ಹೋಗ್ತಾರ. ಹೊರಗಡೆ ಹೋಗಿರುವಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಇವರ ಕಣ್ಣಿಗೆ ಏನಪ್ಪಾ ಅಂದ್ರ 4 ದೃಶ್ಯ ಕಾಣ್ತಾವ. ಎಷ್ಟು ದೃಶ್ಯ? 4 ದೃಶ್ಯ ಕಾಣ್ತಾವ. ಈ 4 ದೃಶ್ಯಗಳು ಏನಪ್ಪಾ ಅಂದ್ರ ಗೊತ್ತಿರ್ಬೇಕು ಸ್ನೇಹಿತರೆ. ಏನಪ್ಪಾ ಮೊದಲ ದೃಶ್ಯ ಏನಪ್ಪಾ ಅಂತಂದ್ರ ಇವರ ಮೊದಲ ದೃಶ್ಯ ಏನಪ್ಪಾ ಅಂತಂದ್ರ ಫಸ್ಟ್ ಏನ್ ಮಾಡ್ತಾರೆ, ರೋಗಿನ್ ಕಾಣ್ತಾರ. ರೋಗಿನ್ ಕಾಣ್ತಾರ. ಎರಡನೇದು ಏನಪ್ಪಾ ಅಂದ್ರ ವೃದ್ಧನ್ ಕಾಣ್ತಾರ, ವಯಸ್ಸಾಗಿರ್ತಕ್ಕಂಥ ಮುದುಕನನ್ನ ಕಾಣ್ತಾರ. ಅದಾದ ತಕ್ಷಣ ಏನಪ್ಪಾ ಅಂದ್ರ ಶವವನ್ನು ಕಾಣ್ತಾರ. ಈ ಕೊನೆದಾಗ ಏನಪ್ಪಾ ಅಂತಂದ್ರ ಸನ್ಯಾಸಿನ ಕಾಣ್ತಾರ. ಯಾದ್ರೆ ಸನ್ಯಾಸಿ. ಈ ರೀತಿ ಇರ್ತಕ್ಕಂಥ ಇವು 4 ಏನಪ್ಪಾ ಅಂತಂದ್ರ ಈ ದೃಶ್ಯಗಳನ್ನ ಯಾರು ನೋಡ್ತಾರೆ? ಬುದ್ಧ ನೋಡ್ತಾನ. ಈ ಸಂದರ್ಭದಲ್ಲಿ 4 ದೃಶ್ಯನ ಕಂಡಿರ್ತಕ್ಕಂಥ ಬುದ್ಧನ ಜೀವನದಲ್ಲಿ ಏನಪ್ಪಾ ಅಂದ್ರೆ ಬಹುದೊಡ್ಡ ಬದಲಾವಣೆ ಆಯ್ತು. ವಿಚಾರ ಮಾಡ್ತಾನ ಬುದ್ಧ. ಏನಂತ? ಮೊದಲು ರೋಗಿನ ಕಾಣ್ತಾನ, ವಿಚಾರ ಮಾಡ್ತಾನ. ಈಗಿರ್ತಕ್ಕಂಥ ನನ್ನ ರಾಜಕುಮಾರ ಉತ್ತಮ ಆರೋಗ್ಯ ಐತಿ, ನಾನು ಮುಂದೊಂದಿನ ರೋಗಿ ಆಗುತ್ತೇನೆ. ಏನಾಗುತ್ತೇನೆ? ರೋಗಿ ಆಗುತ್ತೇನೆ. ಅಂದ್ರೆ ಈಗಿರ್ತಕ್ಕಂಥ ಉತ್ತಮ ಆರೋಗ್ಯ ಏನಪ್ಪಾ ಅಂದ್ರೆ ಇದು ಶಾಶ್ವತವಲ್ಲ. ಇನ್ನು ವೃದ್ಧನ್ ನೋಡ್ತಾನ. ವಿಚಾರ ಆಕತಿ, ನನಗೆ ಯೌವನ ಐತಿ, ನನಗೆ ಹಂಗಾಮ ಐತಿ, ಈ ವಯಸ್ಸೈತಿ, ನಾನು ಮುಂದೊಂದಿನ ಮುದುಕನಾಗುತ್ತೇನೆ, ವೃದ್ಧನಾಗುತ್ತೇನೆ. ಮತ್ತೆ ನೋಡ್ತಾನ ಶಿವ. ವಿಚಾರ ಮಾಡ್ತಾನ, ಇರ್ತಕ್ಕಂಥ ಉತ್ತಮ ಆರೋಗ್ಯ ಐತಿ, ಮುಂದೊಂದು ರೋಗಿ ಆಗ್ತೇನೆ, ಮುಂದೆ ವೃದ್ಧನಾಗ್ತೇನೆ, ವೃದ್ಧನಾಗಿ ಕೊನೆಗೆ ಸತ್ತು ಹೋಗ್ತೀನಿ. ಏನಾಗ್ತೇನೆ? ಸತ್ತು ಹೋಗ್ತೀನಿ. ಯಾಕೆ ಬೇಕು ಈ ಜೀವನ? ನನಗೆ ಯಾಕೆ ಬೇಕು ಜೀವನ? ಯಾಕೆ ಬೇಕಂತ ವಿಚಾರ ಮಾಡ್ತಾನ ಯಾರೋ ಬುದ್ಧ. ಇನ್ನು ಕೊನೆದಾಗ ಏನಪ್ಪಾ ಒಬ್ಬ ಸನ್ಯಾಸಿ ನೋಡ್ತಾನ. ಆ ಕಡೆಯಿಂದ ಬರುತ್ತಿರುವಂತ ಸನ್ಯಾಸಿ ಮುಖದಲ್ಲಿ ಏನಪ್ಪಾ ಅಂದ್ರ ನಗುಮುಖ ತೇಜಸ್ ಇರ್ತದ. ಇಲ್ಲಿ ಕುಟುಂಬ ಇಲ್ಲ, ಜಂಜಾಟ ಇಲ್ಲ, ಬಂಧನಗಳಿಲ್ಲ, ಸಂಪೂರ್ಣ ಬಂಧನ ಮುಕ್ತನಾಗಿರ್ತಾನೆ ಯಾರೋ ಸನ್ಯಾಸಿ. ಅವಾಗ ವಿಚಾರ ಮಾಡ್ತಾನೆ ಬುದ್ಧ ಏನಪ್ಪಾ ಅಂದ್ರ ಈ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಏನಪ್ಪಾ ಅಂದ್ರ ಕುಟುಂಬ, ಹೆಂಡತಿ, ಮಕ್ಕಳು, ಸಂಸಾರ, ಸಾಮ್ರಾಜ್ಯ, ಜನ ಎಲ್ಲ ಯಾಕಬೇಕು? ಇಲ್ಲ ಯಾಕಬೇಕಂತ ವಿಚಾರ ಮಾಡ್ತಾನ. ವಿಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾನ, ಇನ್ನು ಮುಂದೆ ಏನಪ್ಪಾ ಅಂದ್ರ ಎಲ್ಲ ಕುಟುಂಬ ನಾನು ತಿಳಿಸ್ತೇನೆ, ನಾನು ಸನ್ಯಾಸಿ ಆಗ್ತೀನಿ ಅಂತ. ಸನ್ಯಾಸಿ ಆಗ್ತೀನಿ. ಯಾಕಪ್ಪ ಅಂದ್ರ ಇಷ್ಟೆಲ್ಲ ಸಂಕುಲಗಳು ನನಗೆ ಬೇಡ, ಸಂಕುಲಗಳು ಬೇಡ ಅಂತೇಳಿ ನಿರ್ಧಾರ ಮಾಡ್ತಾನ. ನಿರ್ಧಾರ ಮಾಡಿದ ಬುದ್ಧನ ವಯಸ್ಸು 29. ಎಷ್ಟು ವಯಸ್ಸು? 29 ಅಂತ ನೋಡ್ತೀವಿ. ಈ 29ನೇ ವಯಸ್ಸಿಗೆ ಬುದ್ಧ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಮನೆ ಬಿಡ್ತಾನ. ಎಷ್ಟನೇ ವಯಸ್ಸಿಗೆ ಬುದ್ಧ ಈಗ ಮನೆ ಬಿಡ್ತಾನ್ರಿ? 29ನೇ ವಯಸ್ಸಿಗೆ ಏನಪ್ಪಾ ಅಂದ್ರ ಬುದ್ಧ
ಮನಿ ಬಿಡ್ತಾನ. ಈ ಬುದ್ಧ 29ನೇ ವಯಸ್ಸಿಗೆ ಮನಿ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ಆಗ ತಾನೇ ಹುಟ್ಟಿರ್ತಕ್ಕಂಥ ಮಗ ಯಾರಪ್ಪ ಅಂದ್ರೆ ರಾಹುಲ್ 6 ದಿನದ ಬಾಲಕನಾಗಿದ್ದ. ಎಷ್ಟು ದಿನ? 6 ದಿನ. ನೋಡಿ ಎಂತ ದುರ್ದೈವ ಸಂಗತಿ. ಬುದ್ಧ ಹುಟ್ಟಿ 7 ದಿನಕ್ಕೆ ಅವರ ತಾಯಿ ಮಾಯಾದೇವಿ ಮಾಯವಾದ್ರೆ ರಾಹುಲ್ ಹುಟ್ಟಿ ಕೇವಲ 6 ದಿನಕ್ಕೆ ಏನಪ್ಪಾ ಅಂದ್ರೆ ಬುದ್ಧ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡ್ತಾನ. ಆಗ ಬುದ್ಧನ ವಯಸ್ಸೇನಪ್ಪಾ ಅಂತಂದ್ರೆ ಎಷ್ಟಾಗಿತ್ತು? 29ನೇ ವಯಸ್ಸಿನಲ್ಲಿ ಬುದ್ಧ ಏನ್ ಮಾಡ್ಪ ಅಂದ್ರೆ ತನ್ನ ಮನೆ ಬಿಟ್ಟು ಏನಪ್ಪಾ ಅಂದ್ರೆ ಹೊರಗಡೆ ಹೋಗ್ತಾನ. ಸಂಪೂರ್ಣವಾಗಿರ್ತಕ್ಕಂಥ ಹೆಂಡ್ರು ಮಕ್ಕಳು ಸಾಮ್ರಾಜ್ಯ ಎಲ್ಲವನ್ನು ತ್ಯಾಗ ಮಾಡ್ತಾನ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಮಹಾಪರಿತ್ಯಾಗ ಅಂತ ಕರಿತೀವಿ. ಮಹಾಪರಿತ್ಯಾಗ. ಎಸ್, ವೆರಿ ಇಂಪಾರ್ಟೆಂಟ್. ಮಹಾಪರಿತ್ಯಾಗ. ಎಲ್ಲವನ್ನು ತ್ಯಾಗ ಮಾಡ್ತಾನೆ ಬುದ್ಧ. ಎಲ್ಲವನ್ನು ತ್ಯಾಗ ಮಾಡಿ ಏನಪ್ಪಾ ಅಂದ್ರ ಸನ್ಯಾಸಿಯಾಗಿ ಏನ್ ಮಾಡ್ತಾನ್ರಿ ಹೋಗಿ ಬಿಡ್ತಾನ. ಹೋಗ್ತಾ ದಿನಮಾನದಲ್ಲಿ ಏನಪ್ಪಾ ಅಂತಂದ್ರ ಮುಂದೊಂದು ದಿನ ಏನಪ್ಪಾ ಅಂದ್ರ ಬಿಹಾರ್ ರಾಜ್ಯ. ಯಾವ ರಾಜ್ಯ? ಈ ಬಿಹಾರ್ ರಾಜ್ಯ. ಬಿಹಾರದಲ್ಲಿ ಒಂದು ನದಿ ಕಂಡು ಬರುತ್ತೆ ಸ್ನೇಹಿತರೆ, ಪಾಲ್ಗು ಅಂತ. ಯಾವ್ದೇ? ಪಾಲ್ಗು. ಬಿಹಾರ್ನ ಪಾಲ್ಗು ನದಿ ತೀರದಲ್ಲಿ ಏನಪ್ಪಾ ಅಂದ್ರ ಸಾಲು ಮರಗಳ ಅಡಿಯಲ್ಲಿ ಒಂದು ಏನಪ್ಪಾ ಅಂದ್ರ ಪ್ರದೇಶ ಕಂಡು ಬರ್ತಾ ಗಯಾ ಅಂತ. ಯಾವ್ದ್ರಿ? ಗಯಾ. ಈ ಗಯಾದಲ್ಲಿ ಏನಪ್ಪಾ ಅಂದ್ರೆ ಬುದ್ಧನ ಜ್ಞಾನೋದಯ ಆಗುತ್ತೆ. ಎಸ್, ವೆರಿ ಇಂಪಾರ್ಟೆಂಟ್. ಬುದ್ಧನಿಗೆ ಏನಾಗುತ್ತೆ? ಜ್ಞಾನೋದಯವಾಗುತ್ತದೆ. ಜ್ಞಾನೋದಯ ಆದ್ಮೇಲೆ ಏನಪ್ಪಾ ಅಂದ್ರ ಮೊದಲ ಬಾರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಉತ್ತರ ಪ್ರದೇಶದ ವಾರಣಾಸಿಯ ಅಥವಾ ಬನರಸ್ಸಿನ ಸಾರಾನಾಥದ ಜಿಂಕೆವನದಲ್ಲಿ, ವೆರಿ ಇಂಪಾರ್ಟೆಂಟ್, ಸಾರಾನಾಥದ ಜಿಂಕೆವನದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಮೊದಲ ಬಾರಿಗೆ ಬೋಧನೆ ಮಾಡ್ತಾನ. ಇದು ಕೂಡ ಬಹಳ ಸಲ ಕ್ವಶನ್ ಆಗೈತಿ. ಬುದ್ಧ ಮೊದಲ ಬಾರಿಗೆ ಬೋಧನೆ ಮಾಡಿದ ಎಲ್ಲಿಪ್ಪ ಅಂದ್ರ ಉತ್ತರ ಪ್ರದೇಶದ ವಾರಣಾಸಿಯ ಸಾರನಾಥದ ಜಿಂಕೆವನದಲ್ಲಿ ಅಂತೇಳಿ ನೋಡ್ತೀವಿ. 5 ಜನ ಬ್ರಾಹ್ಮಣರ ವಿದ್ಯಾರ್ಥಿಗಳು ಕರೆದುಕೊಂಡು ಏನಪ್ಪಾ ಅಂದ್ರೆ ಬೋಧನೆ ಮಾಡ್ತಾನ. ಈ ರೀತಿ ಇರ್ತಕ್ಕಂಥ ತನ್ನ ಬೋಧನೆ ಮುಖಾಂತರ ಏನಪ್ಪಾ ಅಂದ್ರೆ ಇಡೀ ಸಮಸ್ತ ಇರ್ತಕ್ಕಂಥ ನಾಡಿನಲ್ಲಿ ಏನಪ್ಪಾ ಅಂದ್ರ ಬೌದ್ಧ ಧರ್ಮ ಪಸರಿಸಲು ಬುದ್ಧ ಏನಾಗ್ತಾನೆ? ಕಾರಣೀಕರ್ತನಾಗ್ತಾನ. ಅರ್ಥ ಆಯ್ತಾ? ಎಸ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಬುದ್ಧ ನೆಚ್ಚಿನ ಶಿಷ್ಯ ಅಂತ ಬರ್ತಾನ. ನೆಚ್ಚಿನ ಶಿಷ್ಯ ಆನಂದ. ಬುದ್ಧ ನೆಚ್ಚಿನ ಶಿಷ್ಯ ಅಂದ್ರೆ ಆನಂದ. ಶಿಷ್ಯ ಅಂದ್ರೆ ಕಿಸಾ ಗೌತಮಿ. ಶಿಷ್ಯ ಅಂದ್ರೆ ಹುಡುಗ, ಶಿಷ್ಯ ಅಂದ್ರ ಹುಡುಗಿ. ನೆಚ್ಚಿನ ಶಿಷ್ಯ ಆನಂದ ಆದ್ರ ನೆಚ್ಚಿನ ಶಿಷ್ಯ ಹುಡುಗಿ ಯಾರಪ್ಪ ಅಂದ್ರ ಕಿಸಾ ಗೌತಮಿ ಅಂತೇಳಿ ನೋಡ್ತೀವಿ. ಎಸ್, ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಬುದ್ಧನ ನೀತಿಯಿಂದ ಬುದ್ಧನ ಮಾತಿನಿಂದ ಪರಿವರ್ತನೆ ಆಗಿರುವಂತಹ ವೇಷ ಯಾರಪ್ಪ ಅಂದ್ರೆ ಆಮ್ರಪಾಲಿ. ಬುದ್ಧನ ಮಾತಿನಿಂದ ಏನಪ್ಪಾ ಅಂದ್ರ ಮನ ಪರಿವರ್ತನೆ ತನ್ನ ವೇಷವಟಿ ವೃತ್ತಿಗೆ ಏನಪ್ಪಾ ಅಂದ್ರ ನಿವೃತ್ತಿ ಘೋಷಣೆ ಮಾಡಿಕೊಳ್ತಾಳೆ. ಯಾರಪ್ಪ ಅಂದ್ರ ಆಮ್ರಪಾಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಬುದ್ಧನಿಂದ ಮನ ಪರಿವರ್ತನೆಯಾದ ರಾಕ್ಷಸ ಅಂಗುಲಿಮಾಲ ಅಂತ ಕರಿತೀವಿ. ಅಂಗುಲಿ ಮಾಲ. ಬುದ್ಧನ ತಂದೆ ಗೊತ್ತಾಯ್ತು, ತಾಯಿ ಗೊತ್ತಾಯ್ತು, ಹೆಂಡತಿ ಗೊತ್ತಾಯ್ತು, ಬುದ್ಧ ನೆಚ್ಚಿನ ಸೇವಕ ಚೆನ್ನಾಗಿ ಗೊತ್ತಾನ, ಬುದ್ಧ ನೆಚ್ಚಿನ ಕುದುರೆ ಕಂತ ಗೊತ್ತಾಯ್ತು. ಇನ್ನೊಂದು ಗೊತ್ತಿರಬೇಕು, ಬುದ್ಧನ ಕ್ಷೌರಿಕ ಯಾರಪ್ಪ? ಉಪಾಲಿ ಅಂತ ಬರ್ತಾನ. ಯಾರೇ? ಉಪಾಲಿ. ಬುದ್ಧನ ನೆಚ್ಚಿನ ಸೇವಕ ಯಾರಪ್ಪ ಅಂದ್ರ ನೆಚ್ಚಿನ ಸೇವಕ ಅಲ್ಲ, ಕ್ಷೌರಿಕ. ಇವನ ಕಟಿಂಗ್ ಮಾಡೋಣ ಯಾರಪ್ಪ ಅಂದ್ರೆ ಉಪಾಲಿ ಬಿರ್ತಕ್ಕಂಥ ವ್ಯಕ್ತಿ ಏನಪ್ಪಾ ಅಂದ್ರೆ ಬರ್ತಾನ. ಇಷ್ಟು ಗೊತ್ತಿರ್ಬೇಕು. ಬುದ್ಧ ಏನಪ್ಪಾ ಅಂದ್ರೆ ಬೋಧನೆ ಮಾಡ್ತಾನ. ಬೋಧನೆ ಮಾಡ್ತಾ ಜಗತ್ತಿನಾದ್ಯಂತ ಏನಪ್ಪಾ ಅಂದ್ರೆ ತನ್ನ ತತ್ವಗಳನ್ನ ಬೋಧನೆ ಮಾಡ್ತಾನ. ಎಸ್, ಅದ್ರಾಗ ವೆರಿ ಇಂಪಾರ್ಟೆಂಟ್ ಅಷ್ಟಾಂಗ ಮಾರ್ಗಗಳು ಅಂತ ಬರ್ತಾವ. ಅಷ್ಟಾಂಗ ಮಾರ್ಗಗಳು ಅಂತ ಕರಿತೀವಿ. ಅದೇ ತರನಾಗಿ ಏನಪ್ಪಾ ಅಂತಂದ್ರ ತ್ರಿಪೀಠಕಗಳು ಅಂತ ಬರ್ತಾವ. ತ್ರಿಪೀಠಕಗಳು. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟು ಕಂಡು ಬರ್ತಾವಪ್ಪ ಅಂದ್ರ 3 ಕಂಡು ಬರ್ತಾವ. ಇವುಗಳಿಗೆ ಬೌದ್ಧ ಧರ್ಮದ ಅತ್ಯಂತ ಪವಿತ್ರವಾದ ಗ್ರಂಥಗಳನ್ನು ಕೂಡ ಕರಿತೀವಿ. ಓಕೆನಾ? ಒಂದೇನಪ್ಪಾ ಅಂದ್ರ ಸುತ್ತ ಪೀಠಕ. ಎರಡನೇದು ಏನಪ್ಪಾ ಅಂದ್ರ ವಿನಯ ಪೀಠಕ. 3 ಏನಪ್ಪಾ ಅಂದ್ರ ಅಭಿಧಮ್ಮ ಪೀಠಕ ಅಂತ ನೋಡ್ತೀವಿ ಸ್ನೇಹಿತರೆ. ಇದರಾಗ 1 ಮತ್ತು 2ನೇ ಈ 1 ಮತ್ತು 2ನೇ ಇವೇನಪ್ಪಾ ಅಂತಂದ್ರ 1ನೇ ಬೌದ್ಧ ಸಂಘದಲ್ಲಿ ರಚನೆ ಆಕವ. 1ನೇ ಬೌದ್ಧ ಸಂಘದ ರಚನೆ ಆದ್ರ ಈ ಅಭಿಧಮ್ಮ ಪೀಠಕ ಏನಪ್ಪಾ ಅಂದ್ರ ಅಶೋಕನ ಕಾಲದಲ್ಲಿ 3ನೇ ಬೌದ್ಧ ಸಮಯದಲ್ಲಿ ಅಂದ್ರ ರಚನೆ ಆಗ್ತಾವ. ಇದಾದ ನಂತರ ಈ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. 2 ಪಂಗಡ ಕಂಡು ಬರ್ತವೆ ಸ್ನೇಹಿತರೆ, ಈನಯಾನ ಮತ್ತು ಮಹಾಯಾನ ಅಂತ. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ 2 ಪಂಗಡಗಳು ಯಾವಪ್ಪ ಅಂದ್ರ ಈನಯಾನ ಮತ್ತು ಮಹಾಯಾನ ಅಂತ ಕರಿತೀವಿ. ಅದೇ ತರನಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಬೌದ್ಧ ಧರ್ಮದಲ್ಲಿ ಎಷ್ಟು ಇದು ಕಂಡು ಬರ್ತವೆ? 4 ಸಮ್ಮೇಳನಗಳು. 4 ಸಮ್ಮೇಳನಗಳು. ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದೇ ಕ್ವಶನ್ ಸಂಪೂರ್ಣ ಬೌದ್ಧರ ಬಗ್ಗೆ ಹೇಳಕ್ ಅಸಾಧ್ಯ. ಓಕೆನಾ?
ಕನಿಷ್ಠವಾಗಿ ಬೌದ್ಧರ ಬಗ್ಗೆ ನಾನು ಮಾತನಾಡಕ್ಕೆ ಬೇಕು, ಕನಿಷ್ಠ 3 ರಿಂದ 4 ತಾಸು ಬೇಕು. ಓಕೆನಾ? ಸೊ ಆ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಇಷ್ಟು ಏನಪ್ಪಾ ಅಂದ್ರ ಸಂಕ್ಷಿಪ್ತವಾಗಿ ಬುದ್ಧನ ಬಗ್ಗೆ ಮುಗಿಸೋಣ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಮುಂದೊಂದು ದಿನಮಾನದಲ್ಲಿ ಬುದ್ಧ ಸೊ ಕ್ರಿಸ್ತಪೂರ್ವ 483 ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಕುಶಿನಗರದಲ್ಲಿ ಖುಷಿಯಾಗಿ ಸತ್ತೋಗ್ತಾನೆ. ಕ್ವಶನ್ ಕೇಳ್ತಾರ, ಹಾಗಾದ್ರೆ ಬುದ್ಧ ಮರಣ ಹೊಂದಿದ್ದು ಎಲ್ಲಿಪ್ಪ ಅಂತಂದ್ರ ಕುಶಿನಗರ ಅಂತ ಕರಿತೀವಿ. ಯಾವ ನಗರ? ಕುಶಿನಗರ. ಸರ್ ಮತ್ತೆ ಹೆಂಗ್ ನೆನಪಿಟ್ಟುಕೊಳ್ಳುದ್ರಿ? ಬುದ್ಧ ಹೆಂಗ ಸತ್ತೋದ? ಖುಷಿಯಾಗಿ ಸತ್ತೋದ. ಹೆಂಗ್ ಸತ್ತೋದ? ಖುಷಿಯಾಗಿ ಸತ್ತೋದ. ಹಾಗಾಗಿ ಬುದ್ಧನ ಮರಣ ಸ್ಥಳ ಕುಶಿನಗರ ನಿರ್ವಾಣ ಸ್ಥಳ ಅಂತೇಳಿ ನೆನ್ಪಿಟ್ರಿ. ಓಕೆನಾ? ಎಸ್, ಇಷ್ಟೇನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಬುದ್ಧನ ಬಗ್ಗೆ ಏನಪ್ಪಾ ಅಂದ್ರ ಸಾಕು ಸ್ನೇಹಿತರೆ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರ ನಮ್ಮ ಆಫ್ಲೈನ್ ತರಗತಿಗಳು ಏನಪ್ಪಾ ಅಂದ್ರೆ ಜಾಯ್ನ್ ಆಗಿರೋ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ಏನಪ್ಪಾ ಅಂತಂದ್ರ ಸೊ ಈ ಬರುವಂತ ಮುಂದಿನ ತಿಂಗಳು ಅಂದ್ರೆ RPF ಸಂಬಂಧಪಟ್ಟಿರ್ತಕ್ಕಂಥ SIGD ಸಂಬಂಧಪಟ್ಟಿರ್ತಕ್ಕಂಥ ಬ್ಯಾಂಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ತರಬೇತಿಗಳು ಏನಪ್ಪಾ ಅಂದ್ರ ಸ್ಟಾರ್ಟ್ ಆಗ್ಲಿದ್ದೇವೆ ಸ್ನೇಹಿತರೆ. ಸೊ ಆಸಕ್ತರ ಏನಪ್ಪಾ ಅಂತಂದ್ರೆ ಅಡ್ಮಿಷನ್ ಬಂದು ಏನಪ್ಪಾ ಅಂದ್ರೆ ತೆಗೆದುಕೊಳ್ರಿ. ಓಕೆನಾ? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಏಷ್ಯಾದ ಅತಿ ದೊಡ್ಡ ಟುಲಿಪ್ ಗಾರ್ಡನ್ ಯಾವ ರಾಜ್ಯದಲ್ಲಿದೆ? ನೋಡಿ ಸ್ನೇಹಿತರೆ, ಲಾಸ್ಟ್ ಟೈಮ್ ನಾವು ಕ್ಲಾಸ್ ಮಾಡ್ಬೇಕಾಯ್ತಪ್ಪ ಅಂದ್ರೆ ಅಲ್ಲೂ ಒಂದು ಕ್ವಶನ್ ತಂದಿದ್ದೆ. ಏನಂತ? ಇಡೀ ಜಗತ್ತಿನೊಳಗ ಅತಿ ದೊಡ್ಡದಾಗಿರುವಂತ ಫಿಲ್ಮ್ ಸ್ಟುಡಿಯೋ ತಂದಿದ್ದೆ. ಫಿಲ್ಮ್ ಸ್ಟುಡಿಯೋ ನಮ್ಮದು 1990 ಹೈದರಾಬಾದ್ ರಾಮೋಜಿ ಫಿಲ್ಮ್ ಸ್ಟುಡಿಯೋ. ಆಯ್ತಾ? ಸೊ ಮತ್ತೊಂದು ಇವತ್ತೇನಪ್ಪ ಅಂದ್ರೆ ಅದೇ ತರನಾಗಿ ಮತ್ತೊಂದು ಕ್ವಶನ್ ತಂದಿ ಸ್ನೇಹಿತರೆ, ಏಷ್ಯಾ ಖಂಡದ ಅತಿ ದೊಡ್ಡ ಗಾರ್ಡನ್ ಯಾವ ರಾಜ್ಯದಾಗ ಐತಿ ಅಂತ. ಓಕೆನಾ? ಸೊ ಇದು ಬಹಳ ಸಮಯ ವ್ಯರ್ಥ ಮಾಡೋದು ಬೇಡ, ನೇರವಾಗಿ ಏನಪ್ಪಾ ಅಂತಂದ್ರ ಆನ್ಸರ್ ಬರೋಣ ಸ್ನೇಹಿತರೆ, ಜಮ್ಮು ಕಾಶ್ಮೀರ. ಸೊ ಜಮ್ಮು ಕಾಶ್ಮೀರಲ್ಲಿ ಕಂಡು ಬರತಕ್ಕಂಥ ಉದ್ಯಾನವನ ಯಾವ್ದ್ರಿ ಸರ? ಸೊ ಯಾವ್ದಪ್ಪ ಅಂದ್ರ ಟುಲಿಪ್ ಗಾರ್ಡನ್ ಅಂತ. ಯಾವ ಗಾರ್ಡನ್? ಎಸ್, ವೆರಿ ಇಂಪಾರ್ಟೆಂಟ್. ಟುಲಿಪ್ ಗಾರ್ಡನ್ ಅಂತ ಕರಿತೀವಿ. ಟುಲಿಪ್ ಗಾರ್ಡನ್. ಸರ್ ಟುಲಿಪ್ ಗಾರ್ಡನ್ ಅಂತ ಯಾಕೆ ಕರೀತಾರೆ? ಯಾಕಪ್ಪ ಅಂದ್ರ ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು ಏನಪ್ಪಾ ಅಂದ್ರ ಅಲ್ಲಿ ಕಂಡು ಬರ್ತಕ್ಕಂಥ ಹೂಗಳ ಹೆಸರು ಏನಪ್ಪಾ ಅಂದ್ರ ಟುಲಿಪ್. ಈ ಕಾರಣಕ್ಕಾಗಿ ಟುಲಿಪ್ ಗಾರ್ಡನ್ ಅಂತೇಳಿ ಕರೀತಾರ. ಸರ್ ಇದು ಯಾರ ಹೆಸರಿನಾಗ ಐತ್ರಿಪ್ಪ? ಫಸ್ಟ್ ಪಾಯಿಂಟ್ ಗೊತ್ತಿರ್ಬೇಕಪ್ಪ, ಇದು ನಮ್ಮ ಇಂದಿರಾ ಗಾಂಧಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಏನಪ್ಪ ಮೆಮೋರಿಯಲ್ ಅವರ ನೆನಪಿಗೆ ಏನಪ್ಪಾ ಅಂದ್ರ ನಿರ್ಮಿಸಲ್ಪಟ್ಟಾರ. ಸೊ ಇದೇನಪ್ಪ ಅಂದ್ರೆ 2007ರಲ್ಲಿ ಏನಪ್ಪಾ ಅಂದ್ರೆ ನಿರ್ಮಾಣ ಆಗೈತಿ. ಎಷ್ಟು ನಿರ್ಮಾಣ ಆಗೈತ್ರಿ? 2007 ನಿರ್ಮಾಣ ಆಗೈತಿ. ಸರ್ ಇದು ಏಷ್ಯಾ ಖಂಡದ ಅತಿ ದೊಡ್ಡದಂತ್ರಿ. ಸರ್ ವಿಸ್ತೀರ್ಣ ಎಷ್ಟೈತ್ರಿ? ಎಷ್ಟೈತಿಪ್ಪ ಅಂದ್ರೆ 74 ಎಕರೆ ಐತಿ. 74 ಎಕರೆ ಏನಪ್ಪ ಅಂದ್ರೆ ಬಹಳ ವಿಸ್ತಾರವಾಗೈತಿ. ಹೌದ್ರಿ? ಟುಲಿಪ್ ಗಾರ್ಡನ್ ಅಂತೇಳಿ ನೋಡ್ತೀವಿ. ಸರ್ ಈ ಟುಲಿಪ್ ಗಾರ್ಡನ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಸರೋವರ ಯಾವ್ದ್ರ? ಧಾಲ್ ಸರೋವರ ಅಂತ ಕಂಡು ಬರುತ್ತೆ. ಯಾವ ಸರೋವರ? ಧಾಲ್ ಸರೋವರ ಏನಪ್ಪಾ ಅಂದ್ರ ಇದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಸರೋವರ ಅಂತೇಳಿ ಗೊತ್ತಿರಬೇಕಾಗ್ತದ. ಅದೇ ತರನಾಗಿ ಸರ್ ಮತ್ತೊಂದು ಸರೋವರ ಕೇಳಿದ್ರಿ ಸರ್ ನಾವು, ಯಾವ್ದು ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಯಾವ್ದಪ್ಪ? ಉಲಾರ್ ಸರೋವರ ಅಂತ. ಯಾವ ಸರೋವರ? ಉಲಾರ್ ಸರೋವರ. ಇಡೀ ಉಲಾರ್ ಸರೋವರ ಇದೇನಪ್ಪ ಅಂದ್ರ ಅತಿ ದೊಡ್ಡ ನೀರಿನ ಸರೋವರ, ದೇಶದ ಅತಿ ದೊಡ್ಡ ನೀರಿನ ಸರೋವರ ಅಂತ ಕರಿತೀವಿ. ಹಾಗಾದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬೇಕಪ್ಪ, ಏನಂತ? ಜಗತ್ತಿನೊಳಗ ಅತಿ ದೊಡ್ಡ ನೀರಿನ ಸರೋವರ ಯಾವುದು? ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಫ್ರೆಶ್ ವಾಟರ್ ಅಂತೀವಿ. ಮತ್ತೆ ಸ್ವೀಟ್ ವಾಟರ್ ಅನ್ಬಾರ್ದಪ್ಪ. ಏನನ್ಬೇಕ? ಫ್ರೆಶ್ ವಾಟರ್. ಜಗತ್ತಿನಲ್ಲಿ ಅತಿ ದೊಡ್ಡದು ಯಾವುದು? ಕಮೆಂಟ್ ಮಾಡ್ಬೇಕ. ಬರ್ ಉಲಾರ್ ಸರೋವರ ಅಂತ ಕಂಡು ಬರ್ತಾ. ಸರ್ ಎಲ್ಲಿಪ್ಪ ಅಂದ್ರೆ ಇದು ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಾ. ಸೊ ಇದಕ್ಕೆ ನೀರನ್ನು ಒದಗಿಸುವಂತ ಒಂದು ಇದು ಯಾವ್ದಪ್ಪ ಅಂದ್ರ ಸೊ ಜೀಲಂ ನದಿ. ಯಾವ ನದಿ? ಜೀಲಂ ನದಿ ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆನಾ? ಹಾಗಾದ್ರೆ ಸರ್ ಜೀಲಂ ನದಿ ನಗರದ ಮೇಲೆ, ಸರ್ ಜೀಲಂ ನದಿ ದಂಡೆ ಮೇಲೆ ಒಂದು ನಗರ ಐತೇರಿ. ಯಾವ್ದ್ರಿ? ಶ್ರೀನಗರ ಅಂತ ನೋಡ್ತೀವಿ. ಯಾವ್ದ್ರೆ? ಶ್ರೀನಗರ ಏನಪ್ಪಾ ಅಂದ್ರ ಈ ಜೀಲಂ ನದಿ ದಡದ ಮೇಲೆ ಏನಪ್ಪಾ ಅಂದ್ರ ಕಂಡು ಬರ್ತದ. ಓಕೆನಾ? ಸೊ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಯಾರ್ದಾರ ಸರ? ಮನೋಜ್ ಸಿನ್ಹಾ ಅಂತ ಪ್ರೆಸೆಂಟ್ ಯಾರ್ದಾರೆ? ಮನೋಜ್ ಸಿನ್ಹಾ. ಎಸ್, ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು, ಪ್ರಸ್ತುತ ಏನಪ್ಪಾ ಅಂದ್ರ ಇದು ಒಂದು ಕೇಂದ್ರಾಡಳಿತ ಪ್ರದೇಶ. 2019ರಿಂದ 2019ರಲ್ಲಿ ರಾಜಸ್ಥಾನ ರದ್ದು ಮಾಡ್ತಾರ. ರದ್ದು ಮಾಡಿ ಏನಪ್ಪಾ ಅಂತಂದ್ರ ಇದೊಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರ. ಹಾಗಾದ್ರೆ ಸರ್ ಎಷ್ಟನೇ ಆರ್ಟಿಕಲ್ ಸರ್ ರದ್ದು ಮಾಡಿದ್ರ? 370 ಆರ್ಟಿಕಲ್. ಬಹಳ ಸಲ ಕ್ವಶನ್ ಆಗೈತಿಪ್ಪ, ಗೊತ್ತಿರಬೇಕು. 370 370ನೇ ವಿಧಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತಪ್ಪ ಅಂದ್ರ ಯಾವ್ದು? ಜಮ್ಮು ಕಾಶ್ಮೀರಕ್ಕೆ ಏನಪ್ಪಾ ಅಂದ್ರ ಸಂಬಂಧಪಟ್ಟಿತ್ತು. ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅದಕ್ಕೇನಪ್ಪ ಅಂದ್ರ
ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಏನಪ್ಪ ಪ್ರಧಾನ ಮಂತ್ರಿ ಆಗಿದ್ದ, ಅಲ್ಲಿ ರಾಜ್ಯಪಾಲ ಏನಪ್ಪ ರಾಷ್ಟ್ರಪತಿ ಆಗಿದ್ದ. ಈ ರೀತಿ ಇರ್ತಕ್ಕಂಥ ಸ್ಥಾನಮಾನವನ್ನು 370 ವಿಧಿ ಪ್ರಕರಣ ನರೇಂದ್ರ ಮೋದಿಜಿ ಅವರು ಏನಪ್ಪಾ ಅಂದ್ರ ರದ್ದು ಮಾಡಿದ್ರು. ಓಕೆನಾ, ಇಷ್ಟು ಗೊತ್ತಿರ್ಬೇಕು. ಅದ್ರ ಜೊತೆ ಏನಪ್ಪಾ ಅಂತಂದ್ರ ಇಲ್ಲಿ ಗಾರ್ಡನ್ ಅಂತ ಬಂದಾಗ ಏನಪ್ಪಾ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು. ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಎಷ್ಟ್ರಿ ಸರ? 4. ಎಷ್ಟ್ರಿ? 4 ಬರೀ. ಓಕೆನಾ, ನ್ಯಾಷನಲ್ ಪಾರ್ಕ್ ಅಂತ ನೋಡ್ತೀವಿ. ಏನ್ರಿ? ನ್ಯಾಷನಲ್ ಪಾರ್ಕ್. ಯಾವ ಪಾರ್ಕ್? ನ್ಯಾಷನಲ್ ಪಾರ್ಕ್. ಕಾಣ್ತದಲ್ಲ? ಮೂಡ್ತದಿಲ್ಲ? ಓಕೆ, ಇರ್ಲಿ. ಅದು ಮೂಡ್ತದಿಲ್ಲ, ಅದು ಯಾಕೋ ಗೊತ್ತಾಗಲ್ದಾಗ್ಯದ. ಹಿಂಗಿರ್ಲಿ, ಅದು ಮೂಡ್ಲಿ ಬಿಡ್ಲಿ, ನಿಮಗ ಕೇಳಿದ್ರೆ ಸಾಕು. ಕೇಳಿದ್ರ ಸಾಕು. ಓಕೆನಾ, ಬರೀ ನ್ಯಾಷನಲ್ ಪಾರ್ಕ್ ಅಂತ ನೋಡ್ತೇನ್ರಿ. ನ್ಯಾಷನಲ್ ಪಾರ್ಕ್ ಎಷ್ಟು ಕಂಡು ಬರ್ತವ? 4 ಕಂಡು ಬರ್ತವ. ಎಷ್ಟು ವೆರಿ ಇಂಪಾರ್ಟೆಂಟು. ಇದಕ್ಕೊಂದು ಕೋಡ್ ಐತಿ, DKSK ಅಂತ ನೆನ್ಪಿಡಿ. DKSK ಇದು ಒಂದು ಕೋಡ್. ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್ ಕೋಡು DKSK. ಅದು DK ಶಿವಕುಮಾರ್ ತಗೊಂಡ್ಬಿಡ್ರಿ. DK ಶಿವಕುಮಾರ್ ಅಂದ್ಬಿಡ್ರಿ. ಕರ್ನಾಟಕದ ಯಾರು ಏನಿದಾರ KPC ಅಧ್ಯಕ್ಷ, ಜೊತೆಗೆ ಏನಪ್ಪಾ ಅಂದ್ರ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಪದೇ ಪದೇ DK ಶಿವಕುಮಾರ್ ಎಲ್ಲಿಗೆ ಹೋಗುತ್ತಾರೆ? ಜಮ್ಮು ಕಾಶ್ಮೀರಕ್ಕೆ ಹೋಗುತ್ತಾರೆ. ಯಾಕೆ ಹೋಗುತ್ತಾರೆ ಗೊತ್ತಿಲ್ಲ. ಯಾರ ಕರೆದುಕೊಂಡು ಹೋಗುತ್ತಾರೆ ಕೇಳಬಾರ್ದು. ನಿಮ್ಗೇನು ಬೇಕೋ ಒಂದು ಮಾರ್ಕ್ಸ್. ಅಂದ್ರ DKSK ಅಲ್ಲಿ ಕಂಡು ಬರ್ತಕ್ಕಂಥ ನ್ಯಾಷನಲ್ ಪಾರ್ಕ್. ಡಿ ಅಂದ್ರೆ ದಚ್ಗಾಮ್ ಅಂತ ಕಂಡು ಬರುತ್ತೆ. ಡಿ ಅಂದ್ರೆ ಏನ್ರಿ? ದಚ್ಗಾಮ್. ಡಿ ಅಂದ್ರೆ ಏನಪ್ಪಾ ಅಂದ್ರ ದಚ್ಗಾಮ್ ಅಂತ ನೋಡ್ತೀವಿ. ಸೊ ಕೆ ಅಂದ್ರೆ ಕಿಶ್ವರ್. ಕೆ ಅಂದ್ರೆ ಕಿಶ್ವರ. ಎಸ್ ಅಂದ್ರೆ ಸಲೀಂ ಅಲಿ. ಸಲೀಂ ಅಲಿ. ಮತ್ತೊಂದು ಕೆ ಅಂದ್ರೆ ಏನಪ್ಪಾ ಅಂದ್ರ ಕಾಜಿನಾಗ. ಓಕೆನಾ, ಕಾಜಿನಾಗ. ಸರ್ ಕಾಜಿನಾಗ ಅಂತಂದ್ರೆ ಜಮ್ಮು ಕಾಶ್ಮೀರ ಮತ್ತು ಕಾಜಿರಂಗ ಎಲ್ಲಿ? ಕಮೆಂಟ್ ಮಾಡಬೇಕು. ಓಕೆನಾ, ಎಷ್ಟು ಬರೀ. ಈಗ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಅಂತಂದ್ರ ಜಮ್ಮು ಕಾಶ್ಮೀರ. ಸಲೀಂ ಅಲಿ ಸರ್ ಪಕ್ಷಿಧಾಮ ಎಲ್ಲಿಪ್ಪ ಅಂದ್ರ ಅದು ಕೂಡ ಕಮೆಂಟ್ ಮಾಡ್ರಿ. ಓಕೆ, ಇಷ್ಟೇನಪ್ಪ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸಾಕು. ಸೊ ಮುಂದಿನ ವಿಡಿಯೋಕ್ಕೆ ಏನಪ್ಪಾ ಅಂದ್ರೆ ನಾವು ಅಣಿಯಾಗೋಣ ಸ್ನೇಹಿತರೆ. ಎಸ್, ಒಟ್ಟಂತುಳ್ಳಲ್ ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳೋಣ. ಕೇರಳ, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಏನಪ್ಪಾ ಅಂತಂದ್ರ ಒಟ್ಟನ್ ತುಳ್ಳಲ್ ಅಥವಾ ತುಳ್ಳಲ್ ಅಂತ ಕರಿತೀವಿ. ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಸ್ನೇಹಿತರೆ. ಈ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೃತ್ಯಗಳ ಕುರಿತು ಏನಪ್ಪಾ ಅಂದ್ರೆ ಸೊ ಸ್ವೀಟ್ ಆಗಿ ಶಾರ್ಟ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ನಾನು ಕೋಡ್ ಮಾಡ್ತೇನೆ. ಕೋಡ್ ಮಾಡಿದ್ದೀನಿ, ಅದನ್ನ ಹೇಳ್ತೀನಿ. ಸೊ ಅದನ್ನ ಒಂಚೂರು ನೀವೇನ್ ಮಾಡ್ರಿ ನೋಡ್ಕೊಂಡು ಬಂದು ಬಿಡ್ರಿ. ಓಕೆನಾ, ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ನೃತ್ಯಗಾರ್ತಿ ಕಾಣ್ತಾರ. ಈ ನೃತ್ಯಗಾರ್ತಿ ಯಾರಪ್ಪ ಅಂತಂದ್ರ ಇಲ್ಲಿರ್ತಕ್ಕಂಥ ಒಟ್ಟನ್ ತುಳ್ಳಲ್ ನೃತ್ಯವನ್ನು ಮಾಡುವಂತ ನೃತ್ಯಗಾರ್ತಿ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟದ ಸರ್. ಮತ್ತು ಈ ಕೇರಳ ರಾಜ್ಯದಲ್ಲಿ ಈಗ ಕಂಡು ಬರ್ತಕ್ಕಂಥ ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ನೃತ್ಯಗಳು ಯಾವುವು? ಒಂದು ಕೋಡ್ ಮಾಡಿನೇ ಕೇಳ್ರೆ. ಸೊ ನಿಮ್ಮ ಸ್ನೇಹಿತರು ಏನಪ್ಪಾ ಅಂದ್ರೆ ಅದನ್ನೆಲ್ಲ ಬಹಳ ಜನಕ್ಕೆ ಶೇರ್ ಮಾಡ್ರೆ. ಇದೇ ತರ ನಂಗೆ ಕೋಡ್ಗಳು ಬೇಕು. ಈ ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಷಯ ಕಲಿಬೇಕಪ್ಪ ಅಂತಂದ್ರ ಸೊ ಕರ್ನಾಟಕ ಕೋಚಿಂಗ್ ಸೆಂಟರ್ ಅಂತ ಒಂದು ಸಂಸ್ಥೆ ಐತಿ. ಇದನ್ನ ಯಾವತ್ತು ನೀವೇನಪ್ಪ ಅಂದ್ರ ಮರಿಬ್ಯಾಡ್ರಿ. ಓಕೆನಾ, ಎಸ್ ಬನ್ನಿ ಸ್ನೇಹಿತರೆ. ಸೊ ಕೇರಳ ಯಾವ್ದ್ರೆ ಈ ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಏನಪ್ಪಾ ಅಂದ್ರ ನೃತ್ಯಗಳು ಏನ್ರೆ? ಎಸ್ ವೆರಿ ಇಂಪಾರ್ಟೆಂಟ್. ಕೇರಳ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖ ನೃತ್ಯಗಳು ಅಂತೇಳಿ ನೋಡ್ತೇವೆ. ಹೇಳಿ ಟೈಮ್ 8 ಗಂಟೆ ಆಗೈತೆ. ಓಕೆ, ಏನ್ ಸರ್ ಈ ಕೇರಳದಲ್ಲಿ ಕಂಡು ಬರ್ತಕ್ಕಂಥ ನೃತ್ಯಗಳು ಯಾವಪ್ಪ ಅಂತಂದ್ರ ಶಾರ್ಟ್ ಆಗಿ ಒಂದು ಕೋಡ್ ಮಾಡಿನೇ ನೋಡ್ಕೊಂಡ್ಬಿಡ್ರಿ. ಓಕೆನಾ ಸರ್, ಏನ್ರಿ ಕೋಡು? ಓಹೋ 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 ಮಚ್ಚ, ಓಹೋ ಮಚ್ಚ, ಓಹೋ ಮಚ್ಚ, ಮೊಯ್ತೆ ಕಲ್ಕತ್ತಾ ಮಚ್ಚ, ಓಹೋ ಮಚ್ಚ, ಮೊಯ್ತೆ ಕಲ್ಕತ್ತಾ. ಕೂಡಿಪಾಡಿ, ಕೂಡಿಪಾಡಿ, ಯಾವ ಪಾಡೆ? ಕೂಡಿಪಾಡಿ. ಓಹೋ ಮಚ್ಚ, ಮೊಯ್ತೆ ಕಲ್ಕತ್ತಾ, ಕೂಡಿಪಾಡಿ, ಕೂಡಿಪಾಡಿ. ಓಹೋ ಮಚ್ಚ, ಮೊಯ್ತೆ ಕಲ್ಕತ್ತಾ, ಕೂಡಿಪಾಡಿ. ಕೂಡಿಪಾಡಿ ತೀರ್ಕೊಳ್ಳಿ. ಕೂಡಿಪಾಡಿ ಏನ್ ಮಾಡ್ಲಿ? ತೀರ್ಕೊಳ್ಳಿ ಅಂದ್ರೆ ಸತ್ತು ಹೋಗ್ಲಿ ಅಂದಂಗೆ, ತೀರ್ಕೊಂಡು ಹೋಗ್ಲಿ ಅಂದಂಗೆ, ಹಾಳಾಗೋಗ್ಲಿ. ಓಹೋ ಮಚ್ಚ, ಮೊಯ್ತೆ ಕಲ್ಕತ್ತಾ. ನೋಡ್ರಿ, ಓ ಹೆಂಗ್ ಹೇಳ್ಬೇಕಂದ್ರ ಓಹೋ ಮೊಯ್ತೆ, ಈ ಸಾರಿ ಮೊಯ್ತೆ ಅಲ್ಲ ಮಚ್ಚ. ಓಹೋ ಮಚ್ಚ, ಮೊಯ್ತೆ ಕಲ್ಕತ್ತಾ,
ಮೊಯ್ತೆ ಮತ್ತು ಕಲ್ಕತ್ತಾ ಇಬ್ರು ಕೂಡಿ ಪಾಡಿ ತಿರ್ಕೊಂಡು ಸತ್ಕೊಂಡು ಹಾಳಾಗಿ ಹೋಗಲಿ ಅಂದಂಗೆ ಅರ್ಥ ಆತ್ರೆ. ಓಹೋ ಮಚ್ಚ ಹೆಂಗ್ ಹೇಳ್ಬೇಕು, ಓಹೋ ಮಚ್ಚ ಮೊಯ್ತೆ ಕಲ್ಕತ್ತಾ ಕೂಡಿ ಪಾಡಿ ತೀರ್ಕೊಳ್ಳಿ, ಕೂಡಿ ಪಾಡಿ ತೀರ್ಕೊಳ್ಳಿ. ಇದೇನಪ್ಪ ಶಾರ್ಟ್ ಕೊಡು, ಸ್ವಲ್ಪ ಕೇಳಕ ತ್ರಾಸ ಅನ್ಸ್ಬೋದು. ಇದ್ರ ಒಂದು ಚೂರು ಏನಪ್ಪ ಒಂದು 4-5 ಸರಿ ನೀವು ಮನೆಗೆ ಏನಾದ್ರು ಪ್ರಾಕ್ಟೀಸ್ ಮಾಡ್ಕೊಂಡಿರಿಪ್ಪ ಅಂದ್ರ ಒಟ್ಟ ಏನಾಗೋದಿಲ್ರಿ, ತ್ರಾಸ ಆಗೋದಿಲ್ಲ. ಓಕೆನಾ, ಬನ್ರಿ ಸರ್. ಓಹೋ ಎಂದರೇನು? ಎಸ್ ಬನ್ನಿ ಸ್ನೇಹಿತರೆ. ಸೊ ಫಸ್ಟ್ ಓ ಅಂದ್ರೆ ಏನಪ್ಪ ಅಂದ್ರ ಒಟ್ಟನ್ ತುಲ್ಲಲ್, ಒಟ್ಟನ್ ತುಲ್ಲಲ್ ಅಥವಾ ತುಳ್ಳಲ್ ಅಂತ ಕರಿತೀವಿ. ಒಟ್ಟನ್ ತುಳ್ಳಲ್ ಅಥವಾ ತುಳ್ಳಲ್. ಮತ್ತೊಂದು ಓ ಅಂದ್ರೆ ಸರ ಒಪ್ಪಾನ್, ಮತ್ತೊಂದು ಅಂದ್ರೆ ಒಪ್ಪಾನ್. ಓಕೆನಾ. ನೆಕ್ಸ್ಟ್ ಮ ಅಂದ್ರೆ ಏನ್ರಿ ಸರ? ಮುರ್ಗಂ ಕಾಳಿ, ಮರ್ಗಂ ಮರ್ಗಂ ಕಾಳಿ, ಮರ್ಗಂ ಕಾಳಿ, ಮರ್ಗಂ ಕಾಳಿ. ಸರ್ ಚಾ ಅಂದ್ರೆ ಏನ್ರಿ? ಚಾಕ್ಯಾರ್ ಕೂಟ, ಚಾಕ್ಯಾರ್ ಕೂಟ, ಚಾಕ್ಯಾರ್ ಕೂಟ. ಸರ ಮೋಯಿ ಅಂದ್ರೆ ಏನ್ರಿ? ಮೋಹಿನಿಯಟ್ಟಂ, ಮೋಯಿ ಅಂದ್ರೆ ಏನಪ್ಪಾ? ಮೋಹಿನಿಯಟ್ಟಂ, ಮೋಹಿನಿ ಎಟ್ಟಂ. ಸರ್ ತೇ ಅಂದ್ರೆ ಏನ್ರಿ? ತೇಯಂ, ತೇ ಅಂದ್ರ ತೇಯಂ. ಸರ್ ಕಲ್ ಅಂದ್ರೆ ಏನ್ರಿ? ಕಲರಿ ಪಟ್ಟು, ಕಲರಿ ಪಟ್ಟು. ಕಲ್ ಅಂದ್ರೆ ಏನ? ಕಲರಿ ಪಟ್ಟು. ಯಾ ಪಟ್ಟು? ಕಲರಿ ಪಟ್ಟು. ಸರ್ ಕಥಾ ಅಂದ್ರೆ ಏನ್ರಿ? ಕಥಕಳಿ, ಕಥಾ ಅಂದ್ರೆ ಏನ? ಕಥಕಳಿ. ಕಥಾ ಅಂದ್ರೆ ಕಥಕಳಿ. ಸರ್ ಕೂಡಿ ಅಂದ್ರೆ ಏನ್ರಿ? ಕೂಡಿಯಟ್ಟಂ, ಕೂಡಿ ಅಂದ್ರೆ ಏನಪ್ಪಾ? ಕೂಡಿಯಟ್ಟಂ. ಕೂಡಿ ಅಂದ್ರೆ ಏನಪ್ಪಾ ಅಂದ್ರ ಕೂಡಿಯಟ್ಟಂ. ಓಕೆನಾ. ಸರ ಪಾಡಿ ಅಂದ್ರೆ ಏನು? ಪಾಡಿಯಾನ, ಪಾಡಿ ಅಂದ್ರೆ ಏನಪ್ಪಾ ಅಂದ್ರೆ ಪಾಡಿಯಾನ. ನೆಕ್ಸ್ಟ್ ಸರ್ ತೀರ್ ಅಂದ್ರೆ ಏನ್ರಿ? ತೀರುವ, ತೀರುವ ತಿರ್ಕಾಳಿ, ತೀರುವ ತಿರ್ಕಾಳಿ. ಸರ್ ಕೋಳಿ ಅಂದ್ರೆ ಏನ್ರಿ? ಕೋಲ್ಕಂ, ಕೋಲ್ಕಂ. ಓಕೆನಾ. ಇವಿ ಏನಪ್ಪಾ ಅಂತಂದ್ರ ಕೇರಳದಲ್ಲಿ ಕಂಡು ಪ್ರಮುಖವಾಗಿರ್ತಕ್ಕಂಥ ನೃತ್ಯಗಳು. ಓಕೆ, ಸೈಡ್ ಸೇರ್ತೀನಿ. ಸ್ಕ್ರೀನ್ ಶಾಟ್ ತಕ್ರಿ, ಸ್ಕ್ರೀನ್ ಶಾಟ್ ತಕ್ರಿ, ಬರ್ಕೋರಿ ಏನಪ್ಪಾ ಅಂದ್ರೆ ಬರ್ಕೊಂಬಿಡ್ರಿ. ಓಹೋ ಮಚ್ಚ ಮೊಯ್ತೆ ಕಲ್ಕತ್ತಾ ಕೂಡಿ ಪಾಡಿ ತೀರ್ಕೊಳ್ಳಿ, ಕೂಡಿ ಪಾಡಿ ತೀರ್ಕೊಳ್ಳಿ. ಓಕೆನಾ. ಎಸ್ ಮುಂದಿನ ಪ್ರಶ್ನೆ ಬರೋಣ ಸ್ನೇಹಿತರೆ. ಇದಾಯ್ತಾ? ಮುಂದಿನ ಪ್ರಶ್ನೆ ಇದೆ. ಸೊ ವೆರಿ ಇಂಪಾರ್ಟೆಂಟು. ಈ ಕೆಳಗಿನ ಯಾವ ಕ್ರೀಡೆಗಳೊಂದಿಗೆ ನಕೋಕಾ ಕ್ಲಬ್ ಸಂಬಂಧಿಸಿದೆ? ನಕೋಕಾ ಕ್ಲಬ್ ಏನಪ್ಪಾ ಅಂದ್ರ ಯಾವ ಕ್ರೀಡೆಯೊಂದಿಗೆ ಸಂಬಂಧಪಟ್ಟೈತಿ ಅಂತ ಹೇಳೈತಿ. ಸೊ ಆಲ್ರೆಡಿ ಏನಪ್ಪಾ ಇಲ್ಲಿ ಚಿತ್ರ ನೋಡಿ ಹೇಳ್ಬೋದು. ಸೊ ಏನಪ್ಪಾ ಅಂತಂದ್ರ ಫುಟ್ಬಾಲ್, ಹಾಕಿ, ಕ್ರಿಕೆಟ್, ವಾಲಿಬಾಲ್. ಓಕೆನಾ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಫುಟ್ಬಾಲ್ ಅಂತ ನೋಡ್ತೀವಿ ಏನ್ರಿ? ಫುಟ್ಬಾಲ್ಗೆ ಸಂಬಂಧಪಟ್ಟದೆ. ಅದೇ ತರ ಈ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಏನಪ್ಪಾ ಅಂದ್ರ ಟರ್ಮ್ಸ್ ಕಂಡು ಬರ್ತವೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಬೆಂಡ್ ಡ್ರಿಬಲ್ ಅಂತ ಬರ್ತಾ. ಬೆಂಡ್ ಡ್ರಿಬಲ್ ಆಗಿರ್ಬೋದು, ಡಿಸೆಂಟ್ ಆಗಿರ್ಬೋದು, ಡಮ್ಮಿ ಆಗಿರ್ಬೋದು, ಫಿಯಂಟ್ ಆಗಿರ್ಬೋದು, ಎಡ್ಡರ್ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರ ರೆಡ್ ಕಾರ್ಡ್ ಆಗಿರ್ಬೋದು, ಥ್ರೋನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಏನಪ್ಪಾ ಅಂದ್ರ ಟರ್ಮ್ಸ್ ಅಥವಾ ಪದಪುಂಜಗಳಂತೇಳಿ ನೋಡ್ತೀವಿ ಸ್ನೇಹಿತರೆ. ಓಕೆನಾ. ಎಸ್ ಈಗ ಇದಾದ್ಮೇಲೆ ಗೊತ್ತಿರಬೇಕು ಫುಟ್ಬಾಲ್ ಅಂದ ತಕ್ಷಣ ಏನಪ್ಪಾ ಅಂದ್ರೆ ಈ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಟ್ರೋಫಿ ಕಂಡು ಬರ್ತಾವ. ಇದಕ್ಕೂ ಏನಪ್ಪಾ ಅಂದ್ರ ಒಂದು ಬಹಳ ಚಂದ ಸ್ಟೋರಿ ಕಟ್ಟಿನಿ, ಬಹಳ ಚಂದ ಸ್ಟೋರಿ ಕಟ್ಟಿನಿ. ಆ ಸ್ಟೋರಿ ಏನಂತೇಳಿ ತಿಳ್ಕೊಂಡ್ಬಿಡ್ರಿ ಸ್ನೇಹಿತರೆ. ಸೊ ನೋಡ್ರಿ, ಕೋಡ್ ಏನ್ರಿ ಸರ? ಫುಟ್ಬಾಲ್ ಯಾವ್ದ್ರಿ? ಈಗ ಈ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ನಾವೇನ್ ನೋಡತ್ತೀವ್ರಿ? ಫುಟ್ಬಾಲ್ ಟ್ರೋಫಿಗಳು. ಓಕೆ, ಈ ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿಗಳು ಏನು ಸರ? ಫುಟ್ಬಾಲ್ ಯಾವ ಬಾಲ? ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಟ್ರೋಫಿಗಳನ್ನ ನೋಡೋಣ ಸ್ನೇಹಿತರೆ. ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿಗಳು, ಟ್ರೋಫಿಗಳು TROPHY. ಓಕೆನಾ. ಎಸ್ ಏನ್ರಿ ಸರ್ ಇದಕ್ಕೆ ಫುಟ್ಬಾಲ್ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿಗಳಪ್ಪ ಅಂದ್ರೆ ಕೋಡ್ ಇದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಕೋಡ್. ಸೊ ನಿನ್ನೆ ಯಾವಾಗ? ನಿನ್ನೆ ಸಂಜಿಕೆ, ನಿನ್ನೆ ಸಂಜಿಕೆ ವಿಠಲ್ರವರು, ನಿನ್ನೆ ಸಂಜಿಕೆ ವಿಠಲ್ರವರು, ನಿನ್ನೆ ಸಂಜಿಕೆ ವಿಠಲ್ರವರು ಫುಟ್ಬಾಲ್ ಅನ್ನು ಹೋದ್ರು. ಹೆಂಗ್ ಹೋದ್ರು? ಡುಶುಮ್ ಡುಶುಮ್ ಅನ್ನಂಗ್ ಹೋದ್ರು.
ಫುಟ್ಬಾಲ್ ಅನ್ನ ಹೆಂಗ್ ಹೋದ್ರು? ಫುಟ್ಬಾಲ್ ಅನ್ನ ಹೆಂಗ್ ಹೋದ್ರು? ಡುಶುಮ್ ಡುಶುಮ್ ಅನ್ನಂಗ ಹೋದ್ರು. ಡುಶುಮ್ ಡುಶುಮ್. ಫುಟ್ಬಾಲ್ ಅನ್ನ ಹೆಂಗ್ ಹೋದ್ರಪ್ಪ ಅಂದ್ರ ಡುಶುಮ್ ಡುಶುಮ್ ಅನ್ನಂಗ ವಾದ್ದರು. ಇಟ್ಟು ಗೊತ್ತಿತ್ತಪ್ಪ ಅಂತಂದ್ರ ಬೇಕಾದ ಅವ ಹರ್ಯಾಡಿ ಕೇಳಿ ಫುಟ್ಬಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿ ಎಲ್ಲ ಒಂದ ಕಡೆ ಹೇಳಿಬಿಡುತ್ತಾರೆ. ಓಕೆನಾ? ಬನ್ರಿ ಹಾಗಾದ್ರೆ. ಸೊ ನಿನ್ನೆ ಸಂಜೆಗೆ ವಿಠ್ಠಲ್ರು ಫುಟ್ಬಾಲ್ ಅನ್ನ ಹೆಂಗದ್ರು? ಡುಶುಮ್ ಡುಶುಮ್ ಅನ್ನಂಗ ಹೋದ್ರು. ಸೊ ಕೇಳಕ್ ಏನಪ್ಪಾ ಅಂದ್ರೆ ಬಹಳ ಕಾಮಿಡಿ ಅನ್ಸಬಹುದು. ಬಟ್ ಆದ್ರೆ ಏನಪ್ಪಾ ಅಂದ್ರ ಸೊ ನಲಿಯುತ್ತಾ ಕಲಿಬೇಕು, ನಲಿಯುತ್ತಾ ಕಲಿಬೇಕು. ಸೊ ನಮ್ಮ ಆಫ್ಲೈನ್ ತರಗತಿ ಕೂಡ ಏನಪ್ಪಾ ಅಂದ್ರ ಇದೇ ತರ ಇರುತ್ತೆ ನೋಡಿ ಸ್ನೇಹಿತರೆ. ಹಾಗಾದ್ರೆ ಬನ್ರಿ. ಸರಿ, ಏನ್ರಿ ನಿನ್ನೆ ಸಂಜೆಗೆ ವಿಠ್ಠಲ್ರವರು ಫುಟ್ಬಾಲ್ ಅನ್ನ ಹೆಂಗ್ ಹೋದ್ರಪ್ಪ ಅಂದ್ರ ಡುಶುಮ್ ಡುಶುಮ್ ಅನ್ನಂಗ ಒದ್ರು. ಇಟ್ಟು ತಿಳ್ಕೊಂಡ್ಬಿಟ್ರೆ ಫುಟ್ಬಾಲ್ ಮುಗಿದೋಯ್ತು. ಬಂದ್ರೆ ಏನ್ರಿ ಸರ ನಿನ್ನೆ ನೀ ಅಂದ್ರೆ ಏನ್ರಿ ಸರ? ಸೊ ನೋಡ್ರಿ, ಒಂದು ವೆರಿ ಇಂಪಾರ್ಟೆಂಟ್. ಸೊ ನಿನ್ನೆ ಸಂಜೆಗೆ ವಿಠ್ಠಲ್ರವರು ಫುಟ್ಬಾಲ್ ಹೆಂಗ್ ಹೋದ್ರು? ಡುಶುಮ್ ಡುಶುಮ್ ಹಿಂಗ ಒದ್ರು. ಓಕೆನಾ? ಎಸ್, ವೆರಿ ಇಂಪಾರ್ಟೆಂಟ್. ನೀ ಅಂದ್ರೆ ಏನಪ್ಪಾ ಅಂದ್ರ ನಿಜಾಮ್ ಗೋಲ್ಡ್ ಕಪ್ ಅಂತ ನೋಡ್ತೀವಿ. ನೀ ಅಂದ್ರೆ ಏನಪ್ಪಾ ಅಂದ್ರ ನಿಜಾಮ್ ಗೋಲ್ಡ್ ಕಪ್. ನೀ ಅಂದ್ರೆ ನಿಜಾಮ್ ಗೋಲ್ಡ್ ಕಪ್. ಯಾಕಪ್ಪ? ನಿಜಾಮ್ ಗೋಲ್ಡ್ ಕಪ್ ಅಂತೇಳಿ ನೋಡ್ತೀವಿ. ಸರ್ ನೇ ಅಂದ್ರೆ ಏನ್ರಿ? ನೇ ಅಂದ್ರೆ ಏನಪ್ಪಾ ಅಂದ್ರ ನೆಹರು ಟ್ರೋಫಿ ಅಂತ. ಯಾವ ಟ್ರೋಫಿ? ನೆಹರು ಟ್ರೋಫಿ. ನೆಹರು ಟ್ರೋಫಿ ಅಂತ ಕರಿತೀವಿ. ಸರ್ ಸಂಜಿಕೆ, ಸರ್ ಸಂಜೆ ಅಂದ್ರೆ ಏನು? ಸಂಜಯ್ ಟ್ರೋಫಿ, ಸಂಜಯ್ ಗೋಲ್ಡ್ ಟ್ರೋಫಿ, ಸಂಜಯ್ ಗೋಲ್ಡ್ ಟ್ರೋಫಿ ಅಂತಂಗ ಅದು ಕೂಡ ಸಂಜಯ್ ಗೋಲ್ಡ್ ಟ್ರೋಫಿ ಅಥವಾ ಗೋಲ್ಡ್ ಕಪ್, ಸಂಜಯ್ ಗೋಲ್ಡ್ ಕಪ್ ಅಂತ ಕರಿತೇವೆ. ಸರ್ ವಿಠಲ್ ಅಂದ್ರೆ ಏನು? ವಿಠಲ್ ಟ್ರೋಫಿ. ವಿಠಲ್ ಅಂದ್ರೆ ಏನಪ್ಪಾ ಅಂತಾರೆ? ವಿಠಲ್ ಟ್ರೋಫಿ. ಯಾವ ಟ್ರೋಫಿ? ವಿಠಲ್ ಟ್ರೋಫಿ ಅಂತ ಕರಿತೀವಿ. ಸರ್ ರವರು ಅಂತ. ಸರ್ ರವರು ಅಂದ್ರೆ ಏನ್ರಿ? ರೋವರ್ ಕಪ್. ರವರ್ ಐತ್ಲಾ? ಸರ್ ರವರ್ ಅಂದ್ರೆ ಏನಪ್ಪಾ ಅಂದ್ರ ರೋವರ್ ಕಪ್. ಸರ್ ಡೂ ಅಂದ್ರೆ ಏನ್ ಸರ? ಡ್ಯೂರ್ಯಾಂಡ್ ಕಪ್. ಡೂ ಅಂದ್ರೆ ಏನಪ್ಪಾ ಅಂದ್ರೆ ಡ್ಯೂರ್ಯಾಂಡ್ ಕಪ್. ಯಾಕಪ್ಪ? ಡ್ಯೂರ್ಯಾಂಡ್ ಕಪ್ ಅಂತ ನೋಡ್ತೀವಿ. ಸರ ಸು ಅಂದ್ರೆ ಏನ್ರಿ ಸರ? ಸುಬರ್ಟೋ ಮುಖರ್ಜಿ ಕಪ್. ಸುಬರ್ಟೋ ಮುಖರ್ಜಿ ಕಪ್. ಸುಬರ್ಟೋ ಮುಖರ್ಜಿ ಕಪ್. ಮತ್ತೊಂದು ಕಂಡು ಬರ್ತಾ ಸಂತೋಷ್ ಟ್ರೋಫಿ ಅಂತ. ಸಂತೋಷ್ ಟ್ರೋಫಿ. ಯಾವ ಟ್ರೋಫಿ? ಸಂತೋಷ್ ಟ್ರೋಫಿ. ಓಕೆನಾ? ನೋಡಿ ಸ್ನೇಹಿತರೆ, ಸೊ ಇಷ್ಟ ಏನಪ್ಪಾ ಅಂತಂದ್ರ ಸೊ ಇವು ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ರೋಫಿಗಳಾಗಿದ್ದಾವೆ. ಓಕೆನಾ? ನಿನ್ನೆ ಸಂಜೆಗೆ ವಿಠ್ಠಲ್ರು ಫುಟ್ಬಾಲ್ ಅನ್ನ ಹೆಂಗ್ ಹೋದ್ರು? ಡುಶುಮ್ ಡುಶುಮ್ ಅನ್ನಂಗೆ ಏನಪ್ಪಾ ಅಂದ್ರ ಫುಟ್ಬಾಲ್ ಅನ್ನ ಒದಿತಾರೆ ಸ್ನೇಹಿತರೆ. ನೆಕ್ಸ್ಟ್ ವಿಸ್ಮೃತಿಯ ನಷ್ಟ. ಅಮ್ನೇಷಿಯಾ ಈಸ್ ಲಾಸ್ ಆಫ್. ಎಸ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಅಮ್ನೇಷಿಯಾ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಇದು ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತಾ? ಸೊ ಇದು ಒಂದು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ. ಈ ಕಾಯಿಲೆ ಬಂದ್ರೆ ನಮಗೆ ಏನು ಕಡಿಮೆ ಆಗುತ್ತೆ? ನಾವು ಏನೇನು ಕಳೆದುಕೊಳ್ತೀವಿ ಅಂದ್ರ ಮೆಮೊರಿ, ಜ್ಞಾಪಕ ಶಕ್ತಿಯನ್ನ ಕಳೆದುಕೊಳ್ತೀವಿ. ಓಕೆನಾ? ಇದ್ರ ಬಗ್ಗೆ ಏನಪ್ಪಾ ಅಂದ್ರ ಗೊತ್ತಿರಬೇಕು. ಎಸ್, ಅದಾದ ತಕ್ಷಣ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಬಟರ್ಫ್ಲೈ ಸ್ಟ್ರೋಕ್ ಎಂಬ ಪದವು ಈ ಕೆಳಗಿನ ಕ್ರೀಡೆಯಲ್ಲಿ ಸಂಬಂಧಿಸಿದೆ. ಈ ಕೆಳಗಿನ ಯಾವ ಕ್ರೀಡೆಗೆ ಏನಪ್ಪಾ ಅಂದ್ರ ಸಂಬಂಧಪಟ್ಟೈತೆ ಅಂತ ಕೇಳ? ಬಟರ್ಫ್ಲೈ ಸ್ಟ್ರೋಕ್. ಬಟರ್ಫ್ಲೈ ಸ್ಟ್ರೋಕ್ಸ್ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಈಜು, ಸ್ವಿಮ್ಮಿಂಗ್ ಅಂತೇಳಿ ನೋಡ್ತಾ ಸ್ನೇಹಿತರೆ. ಈ ಸ್ವಿಮ್ಮಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟರ್ಮ್ಸ್ ಗಳು ಯಾವಪ್ಪ ಅಂತಂದ್ರೆ ಬ್ರಿಸ್ಟ್ ಸ್ಟ್ರೋಕ್ ಅಂತ ಕರಿತೀವಿ, ಟ್ವಿಸ್ಟ್ ಅಂತ ಕರಿತೀವಿ, ಬಟರ್ಫ್ಲೈ ಅಂತ ನೋಡ್ತೀವಿ, ಕ್ರಾಲ್ ಅಂತ ಕರಿತೀವಿ, ಸ್ಪ್ರಿಂಗ್ ಬೋರ್ಡ್ ಅಂತೇಳಿ ನೋಡ್ತಾ ಸ್ನೇಹಿತರೆ. ಸೊ ಇವು ಏನಪ್ಪಾ ಅಂತಂದ್ರ ಈ ಸ್ವಿಮ್ಮಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸೊ ಏನಪ್ಪಾ ಅಂತಂದ್ರ ಇದರಲ್ಲಿ ಬಳಸುವಂತ ಟರ್ಮ್ಸ್ ಗಳಂತೇಳಿ ಗೊತ್ತಿರಬೇಕಾಗತ್ತಾ. ಓಕೆನಾ? ನೋಡಿ ಸ್ನೇಹಿತರಲ್ಲಿ, ಅಸ್ಪೃಶ್ಯರಿಗೆ ಹೊಸ ಹಕ್ಕುಗಳನ್ನು ನೀಡುವ ಈ ಕೆಳಗಿನ ಯಾವ ಒಪ್ಪಂದಗಳಿಗೆ ಗಾಂಧಿ ಮತ್ತು ಅಂಬೇಡ್ಕರ್ ಏನಪ್ಪಾ ಅಂದ್ರ ಸೊ ಸಹಿ ಹಾಕಲಾಯ್ತು ಅಂತ ಕ್ವಶನ್ ಆಗ್ಯಾರ. ಸೊ ಸಮಯದ ಅಭಾವ ಇದೆ ಸ್ನೇಹಿತರೆ. ಈ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರ ಇಲ್ಲಿ ಕೇವಲ ಆನ್ಸರ್ ಹೇಳಪ್ಪ ಅಂದ್ರ ನಾನು ಮುಂದೆ ಹೋಗ್ತೀನಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಪುನಃ ಒಪ್ಪಂದ ಅಂತ ಕರಿತೀವಿ. ಪುನಃ ಒಪ್ಪಂದ. ಓಕೆನಾ? 1932 ಏನಪ್ಪಾ ಅಂದ್ರ ಈ ಒಪ್ಪಂದ ಸ್ನೇಹಿತರೆ. ಆಕ್ಚುಲಿ ಇದ್ರ ಬಗ್ಗೆ ಬಹಳ ವಿವರಣೆ ಕೊಡಬೇಕಂತ ಬಂದಿದೆ, ಬಟ್ ಆದ್ರ ಸೊ ಸಮಯದ ಅಭಾವ ಇದೆ ಸ್ನೇಹಿತರೆ. ಈ ಕಾರಣಕ್ಕಾಗಿ ಏನಪ್ಪಾ ಅಂದ್ರ ಅದರ ಕುರಿತು ಏನಪ್ಪಾ ಅಂದ್ರ ಸೊ ನಾನು ಮುಂದಿನ ತರಗತಿಯಲ್ಲಿ ಏನ್ ಮಾಡ್ತೇನೆ ಸೊ ಮತ್ತೊಮ್ಮೆ ಏನಪ್ಪಾ ಈ ಪ್ರಶ್ನೆ ತೆಗೆದುಕೊಳ್ತೇನೆ. ಎಸ್, ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊಸರದ ಶಕ್ತಿಯನ್ನು ಹೇಗೆ ಅಳೆಯಲಾಗುತ್ತದೆ? ಮೊಸರದ ಶಕ್ತಿಯನ್ನು ಹೇಗೆ ಅಳೆಯಲಾಗುತ್ತದೆ? ಅಳೆಯುವಂತ ಮಾಪನ ಯಾವುದಪ್ಪ ಅಂತಂದ್ರೆ
ಟ್ರೈ ಅಂತ ಬರ್ತದೆ, ಡಯೋ ಟ್ರೈ. ಇದು ಮುಖಾಂತರ ಏನಪ್ಪಾ ಅಂತಂದ್ರ ಸೊ ಈ ಮಸೂರದ ಶಕ್ತಿಯನ್ನು ಏನಪ್ಪಾ ಅಂದ್ರ ಅಳಿತಾರ ಸ್ನೇಹಿತರೆ. ಸೊ ಇಷ್ಟೇನಪ್ಪಾ ಅಂತಂದ್ರ ಸೊ ಇಂದಿನ ನಮ್ಮ ತರಗತಿಯ ವಿವರಣೆ ಏನಪ್ಪಾ ಅಂದ್ರ ಪ್ರಶ್ನೆಗೆ ಸ್ನೇಹಿತರೆ ಅತಿ ಹೆಚ್ಚು ಏನಪ್ಪಾ ಅಂದ್ರ ಸೊ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ನೀವೆಷ್ಟು ಶೇರ್ ಮಾಡ್ತೀರಿ, ಎಷ್ಟು ಕಮೆಂಟ್ ಮಾಡ್ತೀರಿ, ಎಷ್ಟು ಲೈಕ್ ಮಾಡ್ತೀರಿ, ಮತ್ತೆ ಇದರ ಈ ವಿಡಿಯೋದಾಗ ನಿಮ್ಗೆ ಏನೇನು ಬಹಳ ಖುಷಿ ಕೊಟ್ಟು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಬೇಕು. ಓಕೆನಾ. ಸೊ ಇದೇ ತರ ಏನಪ್ಪಾ ಆಫ್ಲೈನ್ ತರಗತಿ ಇರ್ತಾವ ಸ್ನೇಹಿತರೆ. ಅತಿ ಶೀಘ್ರದಲ್ಲಿ ಏನಪ್ಪಾ ಅಂದ್ರ ಇದೇ 1ನೇ ತಾರೀಕು ಏನಪ್ಪಾ ಅಂದ್ರೆ SSC GD ಆಗಿರ್ಬೋದು, ಅಗ್ನಿವೀರ್ RPF ಅಗ್ನಿವೀರ್ ಆಗಿರ್ಬೋದು, RPF ಕಾನ್ಸ್ಟೇಬಲ್ ಅಂಡ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ನು ಮುಂತಾದ ಪರೀಕ್ಷೆಗಳಿಗೆ ಏನಪ್ಪಾ ಅಂದ್ರ ಅತಿ ಶೀಘ್ರದಲ್ಲಿ ಹೊಸ ಬ್ಯಾಚ್ ಏನಪ್ಪಾ ಅಂದ್ರ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅತಿ ಹೆಚ್ಚು ಏನಪ್ಪಾ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಧನ್ಯವಾದಗಳು.